ಯಾರಿರ್ಲಿ ಚೆನ್ನಾಗ್ ಕಾಣಿಸ್ತದೆ ಅದು ಸ್ವಪ್ರೇಮ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ಪುನರ್ಜನ್ಮದ ಬಗ್ಗೆ ಪುನರ್ಜನ್ಮ ಇದೆಯಾ? ಜನ್ಮ ಅದು ಮುಂದುವರೆದ ಭಾಗ ಅಷ್ಟೇ, ಆಗ್ಲೇ ಮಾತಾಡ್ತಾ ಇದ್ವಲ್ಲ. ಭೂಮಿ ಒಂದಷ್ಟು ವ್ಯವಸ್ಥೆ ಸೃಷ್ಟಿ ಆದ್ಮೇಲೆ ಒಂದಿಷ್ಟು ಏಕಕೋಶ ಜೀವಿಗಳು, ಸಸ್ಯ ಪ್ರಭೇದ, ಈಗ ಏಕಕೋಶ ಜೀವಿಯಿಂದ ನಿಧಾನವಾಗಿ ಪ್ರಾಣಿ ಪ್ರಭೇದ, ವಿಕಾಸ ಆಗ್ತಾ ಬಂದಿರ್ತವಲ್ಲ ಹಂಗೆ. ಎಷ್ಟೋ ರೀತಿ ಜೀವಗಳು ಸೃಷ್ಟಿಯಾಗುವು, ಅದರಲ್ಲಿ ಸಸ್ಯ ಪ್ರಭೇದ, ಪ್ರಾಣಿ ಪ್ರಭೇದ ಅಂತಾಗಿದ್ದಾವೆ. ವಿಕಾಸದಲ್ಲಿ ಇವಾಗ ಎಷ್ಟು ಬದಲಾವಣೆಗಳು ಬಂದಿದೆ, ಅದೆಲ್ಲ ನೆನ್ಪಿಟ್ಕೊಂಡೇ ಬರ್ತಾ ಇದೆಯಲ್ಲ. ಯಾವ ಕಾಲಕ್ಕೆ ಹೂ ಬಿಡ್ಬೇಕು, ಯಾವ ಕಾಲಕ್ಕೆ ಹಣ್ಣು ಬಿಡ್ಬೇಕು, ಎಷ್ಟು ಉದ್ದ ಬೆಳಿಬೇಕು, ಏನೋ ಅಡ್ಡ ಬಂದ್ರೆ ಯಾವ ಕಡೆಗೆ ಬಾಗ್ಬೇಕು. ಸೊ ಅವೆಲ್ಲ ಕೆಮಿಕಲ್ ಸೆನ್ಸಿಂಗು, ಫಿಸಿಕಲ್ ಸೆನ್ಸಿಂಗ್ ಅಲ್ಲಿ ಅದು ಸಸ್ಯ ಪ್ರಭೇದಗಳು ಮಾಡ್ಕೊಂಡು ಹೋಗ್ತದೆ. ಪ್ರಾಣಿಗಳಲ್ಲೂ ಅದೇ ತರ ಎಷ್ಟೋ ವಿಕಾಸ ಆಗ್ಕೊಂಡು ಬಂದಿರ್ತದೆ. ಇಲ್ಲಿ ಒಟ್ಟಾರೆಯಾಗಿ ಯಾವ ತರ ನೋಡ್ತೀರಾ ಅಂತ, ಇಡೀ ಭೂಮಿನ ಒಂದು ಜೀವಂತ ವಸ್ತು ತರ ನೋಡ್ತೀರಾ? ಇಡೀ ಭೂಮಿನೇ ಒಂದು ಜೀವ ಅಂತ ನೋಡಿದ್ರೆ ಅದಕ್ಕೊಂದು ಇಂಟೆಲಿಜೆನ್ಸ್ ಇರೋದು ಅರ್ಥ ಆಗ್ತದೆ. ಭೂಮಿಗೆ ಒಂದು ಇಂಟೆಲಿಜೆನ್ಸ್ ಇರೋದು ಅಂದ್ರೆ ಸಸ್ಯ ಒಂದು ಹಂತದಲ್ಲಿ ಬರೀ ಕಾರ್ಬನ್ ಡೈಆಕ್ಸೈಡ್ ಇತ್ತು, ಅದನ್ನೆಲ್ಲ ಬಳಸ್ಕೊಂಡು ಏನ್ ಮಾಡಿದ್ವು, ಭೂಮಿ ಮೇಲೆ ಸಸ್ಯ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಇರೋಬರೋ ಕಾರ್ಬನ್ ಡೈಆಕ್ಸೈಡ್ ನೆಲ್ಲ ಬಳಸ್ಕೊಂಡ್ಬಿಟ್ಟು ಅಷ್ಟು ಕಾರ್ಬನ್ ಮಾಸ್ ಆಗಿ ಇಟ್ಕೊಂಡ್ರು. ಯಾವ್ದ್ರಲ್ಲಿ? ಅವುಗಳ ಬಾಡಿಲಿ, ಅಂದ್ರೆ ಸಸ್ಯದ ಬುಡ ಅಂತ ಏನ್ ಕರಿತೀವಿ. ಆಗ ಭೂಮಿ ಒಂದು ವಾತಾವರಣ ಅಂದ್ರೆ ಒಂದು ಕನ್ಸಿಸ್ಟೆಂಟ್ ಟೆಂಪರೇಚರ್ ಇರೋದಕ್ಕೆ ಅನುಕೂಲ ಆಯ್ತು. ಈಗ ಇರೋಬರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಖಾಲಿ ಆಗಿದ್ರೆ, ಸೊ ಅದ್ರ ವಿಕಾಸದಲ್ಲಿ ಮೋಸ್ಟ್ಲಿ ಪ್ಲಾಂಟ್ಸ್ ಎಲ್ಲ ಆಕ್ಸಿಜನ್ ಜಾಸ್ತಿ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡೋಂತ ಇನ್ನೊಂದು ಪ್ರೋಸೆಸ್ಗೆ ರೆಡಿ ಆಗ್ಬೋದು. ಹಂಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಜಾಸ್ತಿ ಆಗಿದ್ರೆ ಭೂಮಿ ಮೇಲೆ ವಾತಾವರಣ ಮತ್ತೆ ಟೆಂಪರೇಚರ್ ರೈಸ್ ಆಗ್ತದೆ, ಪ್ರಾಣಿ ಪ್ರಭೇದಗಳು ಬೆಳೆಯಕ್ ಆಗ್ತಿರ್ಲಿಲ್ಲ ಅವಾಗ. ಆ ಕಾಲ ಕರೆಕ್ಟ್ ಆಗಿ
ಭೂಕಂಪ ಸೃಷ್ಟಿ ಮಾಡ್ಕಂತದ್ದು ಮಹಾಭೂಕಂಪನ. ಮೇಲಿದ್ದಂತ ಸಸ್ಯ ಎಲ್ಲ ಭೂಮಿ ಒಳಗಡೆ ಹೋಗ್ತದೆ. ಇವಾಗ ಕಲ್ಲಿದ್ಲು ಅಂತ ಏನ್ ತಗೊಳ್ತೀವಿ ಅದು ಅದರದೇ. ಸೊ ಕಲ್ಲಿದ್ಲು ಎಷ್ಟು ರಾಶಿ ತೆಗಿತೀವಿ ಅಂದ್ರೆ ಇನ್ನೆಷ್ಟು ಸಸ್ಯ ಇತ್ತು ಅಂದ್ರೆ ನಾವು ಊಹೆ ಮಾಡ್ಕೋಬೇಕತ್ತು. ಅದೆಂತ ಮಾಸ್ ಇರ್ಬೋದು, ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳು ಇರ್ಬೋದು. ಸೊ ಹಿಂಗೆ ಪ್ರತಿಕೂಲವಾಗಿ ಅಥವಾ ತುಂಬಾ ಹಾರ್ಶ್ ಡಿಸಿಷನ್ಸ್ ತಗೊಂಡು ಹಿಂಗೆ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಅದು ಭೂಮಿಗಿದ್ದಂತ ಏನು ತುಂಬಾ ಹಿಂದೆ ಇದ್ದಂತ ಇಂಟೆಲಿಜೆನ್ಸ್. ಅದು ಬರ್ತಾ ಬರ್ತಾ ಅದು ಅಷ್ಟು ಹಾರ್ಶ್ ಆಗಿಲ್ಲ. ಆಮೇಲೆ ಈ ಪ್ರಾಣಿಗಳಲ್ಲೇ ಆ ಇನ್ಸ್ಟಿಂಕ್ಟ್ ಶುರು ಮಾಡ್ತು. ಅಂದ್ರೆ ಈ ಕೋತಿ ತಾನು ತಿನ್ನೋದು ಒಂದಾದ್ರೆ ಮುರಿದಾಕದು ಅಂದ್ರೆ ಯಾವುದನ್ನು ಅತಿಯಾಗಿ ಬೆಳೆದಿದ್ದಂಗೆ ನೋಡ್ಕಂತದೆ ಅದನ್ನ. ಅಂದ್ರೆ ಯಾಕೆ ಆ ಬುದ್ಧಿ ಬರ್ಬೇಕು ಕೋತಿಗೆ? ತಿಂದೇನೋ ಒಂದು ಸುಮ್ಮನೆ ಇರ್ಬೇಕಲ್ಲ. ಸೊ ಎಲ್ಲ ಮುರಿದಾಗ್ತದೆ. ಅಂದ್ರೆ ಯಾವುದು ಅತಿಯಾಗಿ ಬೆಳೆದಿದ್ದಂಗೆ ನೋಡ್ಕಂತದ ಅದು. ಆ ನಿಟ್ಟಿನಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದೆ. ಅಂದ್ರೆ ಯಾವ ಪ್ರಾಣಿನೂ ಯಾವ ಸಸ್ಯನೂ ಜಾಸ್ತಿ ಆಗದಿದ್ದ ನೋಡ್ಕೋಬೇಕು. ಬರೀ ಬೇಟೆ ಅಂದ್ರೆ ಹುಲಿ ಏನ್ ಮಾಡ್ತು, ಏನೋ ತಿನ್ನಕ್ ಇವೆಲ್ಲ ಬೇಟೆ ಅದನ್ನು ಬೇಟೆ ಆಡ್ತಾನೆ. ಯಾಕೆ? ಚರ್ಮ ಚೆನ್ನಾಗತ್ತೆ. ಆನೆ ಏನ್ ಮಾಡ್ತು, ದಂತ ಚೆನ್ನಾಗದೆ ಅಂತ ಅದನ್ನು ಸಾಯಿಸ್ತಾನೆ. ಅಂದ್ರೆ ಯಾವ್ದು ಅಧಿಕವಾಗಿದ್ರು ಅದನ್ನೆಲ್ಲ ನಿಯಂತ್ರಣ ಮಾಡೋಂತ ಇನ್ಸ್ಟಿಂಕ್ಟ್ ಇದಕ್ಕೆ. ಸೊ ಅದಾಗ್ತಾ ಆಗ್ತಾ ಇವರೇ ಜಾಸ್ತಿ ಆದ್ರು. ಹಾಗಾಗಿ ಇವ್ರೇ ಬಡ್ದಾಡ್ಕೊಳ್ಳೋ ಬುದ್ಧಿನೂ ಇರ್ತದೆ. ಒಟ್ನಲ್ಲಿ ಆ ಇನ್ಸ್ಟಿಂಕ್ಟ್ ಯಾವ್ದು ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ, ಒಬ್ಬರ ಮೇಲೆ ದ್ವೇಷ, ಕೋಪ ಇದ್ರಿಂದ ಯಾಕೆ ಬರ್ಬೇಕು ನಮಗೆ? ಅದನ್ನ ಸೃಷ್ಟಿ ಮಾಡೋದು ಯಾವ್ದೋ ಒಂದು ಹಿಂದೆ ಇದೆಯಲ್ಲ ಅಂತ. ಸೊ ಇದು ನೇಚರ್ ಇಂಟೆಲಿಜೆನ್ಸ್ ಇದೆ ಅಂತ ಅರ್ಥ ಆಗ ಗೊತ್ತಾಗ್ತದೆ. ಆ ಇನ್ಸ್ಟಿಂಕ್ಟ್ ಪಾಸ್ ಆಗೋದು ತುಂಬಾ ಹತ್ರದಿಂದ ಗಮನಿಸಿದ್ರೆ ನಮ್ಗೆ ಈ ಅಳಿಲಿರವೆ ಇಷ್ಟು ವರ್ಷ ಅವಕ್ಕೆ ಸೀತಾಫಲ ತಿನ್ಬೇಕು ಅಂತ ಗೊತ್ತಿರ್ಲಿಲ್ಲ. ಇನ್ನು ಬೇರೆ ಏನೋ ತಿನ್ಕೊಂಡಿರ್ತಿದ್ವಿ. ಈಗ ಒಂದು ಕಳೆದ 2-3 ವರ್ಷದಲ್ಲಿ ತಿನ್ನೋದಕ್ಕೆ ಶುರು ಮಾಡಿದ್ದಾರೆ. ಬರೀ ಇಲ್ಲಿ ಮಾತ್ರ ತಿನ್ಬೇಕಲ್ಲ, ಹಿಂಗಲ್ಲ, ಇದು ಎಲ್ಲಾ ಕಡೆ ತಿನ್ಬೇಕು. ಸೊ ಅಂದ್ರೆ ಆ DNA-ಗೆ ಇನ್ಸ್ಟಿಂಕ್ಟ್ ಪಾಸ್ ಆಗುವಂಥದ್ದು ಅಥವಾ ಇದರಿಂದ ನಾವು ಸರ್ವೈವ್ ಆಗ್ಬೋದು ಅನ್ನೋಂಥದ್ದು ಎಲ್ಲೋ ಒಂದ್ ಕಡೆ ಪಾಸ್ ಆಗ್ತದೆ ಮೆಸೇಜ್. ಈಗ ನೆನಪು ಅಂತ ಹೇಳ್ತಿದ್ವಿ. ಸೊ ನೆನಪು ಬೇರೆ ಬೇರೆ ಹಂತದಲ್ಲಿ. ಈಗ ಅನ್ನಮಯ ಕೋಶದಲ್ಲಿ ಒಂದಷ್ಟು ನೆನಪು, ಪ್ರಾಣಮಯದಲ್ಲಿ, ವಿಜ್ಞಾನಮಯದಲ್ಲಿ, ಮನೋಮಯದಲ್ಲಿ. ಸೊ ಇಲ್ಲಿ ವಿಜ್ಞಾನಮಯ ಅಂದ್ರೆ DNA ರಿಲೇಟೆಡ್ ಅಥವಾ DNA ಸಂಬಂಧಪಟ್ಟಂಗೆ. ಸೊ ಆ DNA-ಗೆ ಮೆಸೇಜ್ಗಳು ಎಲ್ಲಿಂದ ಬರ್ಬೋದು ಅಂತಂದ್ರೆ ಕೇಳಿದೆ ಆಕಾಶ ತತ್ವದಿಂದ. ಸೊ ಇಲ್ಲಿ ಏನೋ ಒಂದು ಆಪತ್ತು ಉಂಟಾದ್ರೆ ಅದರಿಂದ ಹೇಗೆ ಆಚೆ ಬರಬೇಕು ಅನ್ನೋಂತ ಮೆಸೇಜು ಥ್ರೂ ಸ್ಪೇಸ್ ಅಲ್ಲಿ DNA ಕೂಡ ಪಡ್ಕೊಳ್ತದೆ ಅಂತ. ಸೊ ಒಟ್ಟಾರೆಯಾಗಿ ಮೆಮೊರಿ ಗೇಮ್ ಇದೆ ಇದು. ಈಗ ಇಷ್ಟು ಪ್ರಾಣಿ ಮತ್ತೆ ಸಸ್ಯ ಸಂಕುಲ ಇದೇನು ಜೀವ ವಿಕಾಸ ಹಾಕೊಂಡು ಹೋಗ್ತಾ ಇದಲ್ಲ. ಸೊ ಇಲ್ಲಿ ವಿಕಾಸ ಆಗ್ತಾ ಇರೋದು ಯಾವುದಕ್ಕೆ ಅಂತ, ಒಟ್ಟಾರೆಯಾಗಿ ಆ ಸಂಕುಲ ಅಂತ ಏನಪ್ಪ. ಈಗ ಒಂದು ಪ್ರಭೇದ ಅಂತ ಅನ್ಕೊಂಡು ಆ ಪ್ರಭೇದ ಮತ್ತೆ ಇದು ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಅಂತ ಇದೆ. ಆ ಅಷ್ಟು ಸಂಕುಲಗಳಲ್ಲಿ ಬೇರೆ ಬೇರೆ ಪ್ರಭೇದದಲ್ಲಿ ಹಿಂಗ್ ವಿಕಾಸ ಹಾಕೊಂಡು ಹೋಗ್ತಾನೆ ಇದೆಯಲ್ಲ. ಸೊ ಈ ವಿಕಾಸ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಮತ್ತೆ ನಡೀತದೆ ಕೂಡ. ಇದು ನಾನು ಇಚ್ಛೆ ಪಡ್ಲಿ ಇಚ್ಛೆ ಪಡ್ದಿರ ಇರ್ಲಿ ಇದಂತೂ ನಡೀತಾ ಇರ್ತದೆ. ಈಗ ನಾವು ಅನ್ಕೊಳ್ತಾ ಇರೋದು ಏನಕ್ಕೆ? ನನ್ನ ಇಚ್ಛೆಯಿಂದ ಈ ಜನ್ಮ ಬರ್ತಾ ಇದೆ ಅಂತ. ನಾನು ಇಚ್ಛೆ ಪಟ್ಟಿರೋದಕ್ಕೆ ಈ ಜನ್ಮ ಬರ್ತಾ ಇದೆ ಅಂತ. ಸೊ ಈ ಲೀಲೆಯಲ್ಲಿ ನಾನು ಅನ್ನೋದು ಒಂದು ಪಾತ್ರ ಅಷ್ಟೇ. ಅದು ಆ ಪಾತ್ರ ಎಷ್ಟು ಉದಯಿಸ್ತದೆ, ಎಷ್ಟು ಕಾಲ ಇರ್ತದೆ, ಎಷ್ಟು ಕಾಲದಲ್ಲಿ ಹೋಗ್ತದೆ ಅನ್ನೋದು ಅದಕ್ಕೆ ಕ್ಷಣಭಂಗುರ ಅಂತೀವಿ. ಅಂದ್ರೆ ವ್ಯಕ್ತ ಆಗ ಹಂಗ ಹೋಗ್ಬಿಡ್ತದೆ ಅಂತ, ಉಳಿಯಲ್ಲ ಅದು.
ಸಮುದ್ರದಲ್ಲಿ ಎಷ್ಟು ಬುಗ್ಗೆಗಳೆದ್ದು ಗುಳ್ಳೆಗಳೆದ್ದು ಮುಳುಗ್ತವೆ. ಈ ಗುಳ್ಳೆಗೆ ಚಿಂತೆ ಆಗುತ್ತೆ ಮತ್ತೆ ನಾನೇ ಹುಟ್ತೀನಿ ಅಂತ. ಗುಳ್ಳೆಗಳು ಹುಟ್ಟೋದು ನಿಜ, ಅದ್ರ ಪಕ್ಕದಲ್ಲಿ ಏನೋ ಅದ್ರದ್ದು ವಾಸನೆ ಅಥವಾ ಅದ್ರ ಪ್ರಭಾವ ಇದ್ರ ಮೇಲೆ ಬೀರೋದು ನಿಜ. ಈಗ ಸೋಪ್ ಅಂತ ಅನ್ಕೊಂಡು ನಾನು ಸೋಪ್ ವಾಟರ್ ಇರುತ್ತೆ, ಸೋಪ್ ವಾಟರ್ ಪಕ್ಕದಲ್ಲಿ ಒಂದ್ ಗುಳ್ಳೆ ಬಂದ್ರೆ ಒಂಥರ ಶೈನಿಂಗು ಏನೇನೋ ಬೇರೆ ಬೇರೆ ತರ ಕಾಣ್ತದೆ. ಯಾವ ಪ್ರಭಾವದಿಂದ? ಅಲ್ಲಿರೋ ಸೊ ಆ ಒಂದು ಸರೌಂಡಿಂಗು ಅಥವಾ ಸೋಪ್ ಅಂತ ಹೇಳೋದಲ್ಲ, ಅದರ ಪ್ರಭಾವದಿಂದ. ಈಗ ನಾವೇ ಯೋಚನೆ ಮಾಡಿದ್ರೆ ಅದೇ ಗುಳ್ಳೆ ಮತ್ತು ಹುಟ್ಟು ಬರ್ತದ ಅಂತ. ಗುಳ್ಳೆಗಳು ಹುಟ್ಟತಾ ಇರೋದು ನಿಜ. ಅಲ್ಲಿ ಸೋಪ್ ಅಂದ್ರೆ ವಾಸನೆಗಳು ಅಂತ, ಯಾವ್ದೋ ಒಂದಷ್ಟು ವಾಸನೆಗಳು ವ್ಯಕ್ತ ಆಗ್ತವೆ ಬಿಟ್ರೆ ಈಗ ಓದ್ ಗುಳ್ಳೆನೆ ಬರ್ತದ ಅಂತ. ಆಯ್ತು, ಅದೊಂದು. ಈಗ ಗಿಡದಲ್ಲಿ ಯಾವ್ದೋ ಒಂದು ಹುಣಸೆ ಮರ ತಗೋಣ, ಲಕ್ಷಾಂತರ ಎಲೆ ಇದಾವೆ, ಕೋಟಿ ಯಂತ್ರ ಎಲೆ ಇರ್ತವೆ ಒಂದೊಂದು ಮರದಲ್ಲಿ. ಈಗ ಬಿದ್ದೆಲೆ ಮತ್ತೆ ಹುಟ್ಟುತ್ತದ? ಬಿದ್ದೆಲೆ ಮತ್ತೆ ಹುಟ್ಟುತ್ತದ? ಎಲೆಗಳು ಬೀಳೋದ್ ಸಹಜ, ಹುಟ್ಟೋದ್ ಸಹಜ. ಏನಪ್ಪ ಈ ಅತಿಯಾದ ನಾನು ಕೇಂದ್ರೀಕೃತ ವ್ಯವಸ್ಥೆ, ನಾನು ಹುಟ್ಟತೀನಿ, ನಾನ್ ಸಾಯ್ತೀನಿ ಅಂತ ಇದೆಲ್ಲ ಪಾಪ ಅನ್ಕಂತ ಇರ್ತದೆ. ಈ ಏನು ಕಾರಣದಿಂದ ಎಲೆ ತಾನು ಪ್ರತ್ಯೇಕ ಅನ್ನುವಂತ ಭಾವ ಬಂದಿದೆ? ಸೊ ತನ್ನಂತೆ ಎಷ್ಟೋ ಎಲೆಗಳು ಆತರ ಕಾಣೋದ್ರಿಂದ ಈಗ ಎಷ್ಟೋ ಜೀವಗಳು ನಾವೆಲ್ಲ ಕಾಣೋದ್ರಿಂದ ನಾನು ಪ್ರತ್ಯೇಕ ಅಂತ ಅನಿಸ್ತದೆ ಇದ್ರಲ್ಲಿ. ಅಸ್ತಿತ್ವದ ಕಾರಣಕ್ಕೂ ಬೇರೆ ಬೇರೆ ಉದ್ದೇಶದಿಂದ ಆಮ್ನಿಪಟೆನ್ಸಿ ಅಂತ ಇಟ್ಟಿದೆ. ಅಂದ್ರೆ ಈಗ ಒಂದು ಎಲೆ ತಗೊಂಡ್ರು ಅದರಿಂದ ಇನ್ನೊಂದು ಸಸ್ಯನ ಸೃಷ್ಟಿ ಮಾಡ್ಕೋಬಹುದು. ಅದೇ ತರ ಈಗ ಜೀವ ಸಂಕುಲಗಳು ನಾವೇನಿದೀವಿ, ಸೊ ಇಡೀ ಮನುಷ್ಯ ಸಂಕುಲ ಸೇರ್ಕೊಂಡು ನಾವು ವಂಶವೃದ್ಧಿ ಮಾಡ್ಬೇಕು ಅಂತಿಲ್ಲ, ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀವಿ ಅಂತ. ಅಲ್ಲಿ ಹೆಂಗೆ ಪ್ರತಿ ಎಲೆನೂ ಇನ್ನೊಂದು ಜೀವಕ್ಕೆ ಕಾರಣ ಆಗ್ಬೋದು, ಪ್ರತಿ ಜೀವನನು ಇನ್ನೊಂದು ಜೀವಕ್ಕೆ ಕಾರಣ ಆಗ್ತದೆ. ಆ ಮರದಲ್ಲಿರುವಂತ ಪೂರ್ಣ ಜೀವ ಯಾವುದೋ ಒಂದು ಚಾನಲ್ ಮೂಲಕ ಈ ಎಲೆಯನ್ನ ಏನು ಜೀವಂತವಾಗಿ ಇಟ್ಟದ. ಈಗ ಹಂಗೆ ಈಗ ನಮ್ಮೆಲ್ಲರನ್ನು ಜೀವಂತವಾಗಿ ಇಟ್ಟಿರೋದು ಯಾವುದು? ಈಗ ಉಸಿರು ತಗೋತಾ ಇದೀವಲ್ಲ ಪ್ರಾಣ ಅಂತ, ಸೊ ಇದ್ರ ಜೊತೆಲಿ ಆ ಪ್ರಾಣ ವ್ಯವಹಾರ ಏನದೆ ಅದು ತಾನೇ ನಮ್ಮನ್ನು ಜೀವಂತವಾಗಿ ಇಟ್ಟಿರುವಂಥದ್ದು. ಈಗ ಮಹಾಪ್ರಾಣ ಅದರ ನರ್ತನೆಯಲ್ಲಿ ಇನ್ನು ಉಳಿದಂತ ಅಲ್ಪ ಪ್ರಾಣಿಗಳಿವು ಬರೋದು ಹೋಗೋದು ಕುಣಿಯೋದು ಇವೆಲ್ಲ ಇದ್ದೇ ಇರ್ತದೆ. ಅಂದ್ಕೊಳ್ಳೋದು ಆಮೇಲೆ ಅಂತ. ಈಗ ಅಲ್ಲಿ ಅಷ್ಟು ಎಲೆ ಉದುರ್ತಾವೆ, ಈಗ ಏನಂತ ದುಃಖ ಆಗದ ನಿಮಗೆ? ಯಾಕೆ? ಸಂಬಂಧ ಇಲ್ದಿರ, ನಾನು ಸಂಬಂಧ ಬೆಳೆಸ್ಕೊಂಡಿಲ್ಲ ಅದ್ರಲ್ಲಿ, ಅದಕ್ಕೋಸ್ಕರ ಏನು ಅನ್ಸಲ್ಲ. ಈಗ ಎಷ್ಟೋ ಜೀವಕೋಶಗಳು, ಜೀವಿಗಳು, ಸಣ್ಣ ಸಣ್ಣ ಕ್ರಿಮಿಗಳು ಎಲ್ಲ ಸಾಯ್ತಾ ಇದಾವೆ, ಅದಕ್ಕೆ ನನ್ನ ಬದುಕು ಬಿದ್ದಿದ್ರ? ಯಾಕೆ? ನಾನು ಅದ್ರ ಜೊತೆ ಸಂಬಂಧ ಇಟ್ಕೊಂಡಿಲ್ಲ, ನಾನು ಅದು ಅಂತ ಭಾವಿಸ್ತಾ ಇಲ್ಲ. ಈಗ ಎಲ್ಲಾ ಸಾಯೋ ತರ ಇದು ಒಂದ್ ಸಾಯ್ತದೆ ಅಂತ ಸುಮ್ಮನೆ ಅನ್ಕೊಳ್ರಿ. ಈ ಸತ್ರೆ ನಾಯಿಗೋ ನರಿಗೋ ಹಾಕಿದ್ರ ಆಯ್ತು, ಏನ್ ಇವಾಗ ಏನಪ್ಪ ಎಲ್ಲ ಸತ್ತಂಗೆ ಇದು ಸಾಯ್ತದ ಬಿಡು. ಇದನ್ನ ಏನೋ ಮಾಡೋಣ, ಇದನ್ನ ಸೆಕ್ಯೂರ್ ಮಾಡೋಣ ಅನ್ನೋದಕ್ಕೆ ತಾನೇ ಇಷ್ಟೆಲ್ಲ ಸ್ಟೋರಿ ಕ್ರಿಯೇಟ್ ಮಾಡ್ತಾ ಇರೋದು. ಇದನ್ನ ರಕ್ಷಣೆ ಮಾಡ್ಬೇಕು ಅನ್ನೋದಕ್ಕೆ ತಾನೇ ಇಷ್ಟೆಲ್ಲ ಸೃಷ್ಟಿ ಅಥವಾ ಇದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಾ ಇರೋದು. ಅವೆಲ್ಲ ಹೆಂಗ್ ಸಾಯ್ತಾವ, ಇದು ನಶಿಸ್ತದ ಬಿಡು ಅಂತ ಸುಮ್ನೆ ಅಂದು ನೋಡ್ರಿ ಏನಾಗ್ತದೆ. ಈಗ ಏನು ಕೊಳಿತದ ಕೊಳಿಲಿ ಬಿಡು, ಯಾವ್ದಕ್ಕೆ ಪ್ರಾಣಿಗಳು ಪಕ್ಷಿಗಳು ತಿಂತಾವ, ಏನಪ್ಪ
ಸಂಸ್ಕಾರ ಅಂತ ಮಾಡಿ ಮಣ್ಣ ಮುಚ್ಚಿದ್ರೆ ಉಳ್ಗಳು ತಿಂತಾರೆ, ತಿನ್ಲಿ ಬಿಡು. ಇದ್ರ ಜೊತೆ ಗುರುತಿಸ್ಕೊಳ್ಳೋಂಥದ್ದು ಮೆತ್ಕೊಳ್ಳೋಂಥದ್ದು ಬಿಟ್ಟ ತಕ್ಷಣನೇ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಸ್ಟೋರಿಗಳು ಮುಗಿತವೆ. ಅಂದ್ಕೊಳ್ಳೋದ್ರಿಂದ ಬಂದಿರೋ ಸಮಸ್ಯೆಗಳು ಇವು ಅಂತ ಬಿಡಿಸಿ ಹೇಳ್ಬೇಕು ಅಂದ್ರೆ, ಲಕ್ಷಾಂತರ ಜೀವಕೋಶಗಳಿವೆ ಶರೀರದಲ್ಲಿ. ಇದ್ರಾಗ ಯಾವ್ದೋ ಒಂದು ಜೀವಕೋಶ ನಾನು ಅಂತ ಅನ್ಕೊಂಡ್ರೆ ನೋಡೋಣ, ಅಯ್ಯೋ 90 ದಿನ ಆಗೋಗ್ತದೆ, ಇನ್ನೊಂದು 30 ದಿನ ಅಷ್ಟೇ ಉಳಿಯೋದು ಅಂದ್ರೆ ಅಪ್ಪ ಅಮ್ಮ ಯಾರೋ ಮುಂದೆ ಇವಾಗ ಹೆಂಗ್ ಸತ್ತು ಬಿಡ್ತದೆ ಏನೋ, ಸ್ವಲ್ಪ ಚೆನ್ನಾಗಿ ಸತ್ತರೆ ಚೆನ್ನಾಗಿರ್ತದೆ. ಹೆಂಗಂದ್ರೆ ಹಂಗೆ ಗತಿ ಇಲ್ಲದೆ ಸತ್ತೋಗ್ಬಿಟ್ರೆ ಇಷ್ಟ್ರಾಗ ಏನ್ ಮಾಡ್ಬೇಕು, ಇನ್ನು ಶುರು ಆಯ್ತಲ್ಲ ಟೆನ್ಷನ್. ಯಾಕೆ? ಸುಮ್ನೆ ಅಂದ್ಕೊಂಡಿದ್ರಿಂದ. ಸುಮ್ನೆ ಹಂಗೆ ಈಗ ನಾನ್ ಜೀವ ಅಂತ ಅನ್ಕೊಂಡ್ರೆ ಈ ಜೀವನ ಎಲ್ಲೋ ಬಿಡ್ತಾನೋ, ಹೆಂಗ್ ಬಿಟ್ಬಿಡ್ತಾನೋ, ಈಗ ಹೇಳುದಲ್ಲ, ಈಗ ಎಲ್ಲಿ ಬಿಟ್ಬಿಡ್ತಾನೋ, ಹೆಂಗ್ ಬಿಟ್ಬಿಡ್ತಾನೋ, ಇದನ್ನೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಶುರುವಾಯ್ತು. ಬರೀ ಅಂದ್ಕೊಳ್ಳೋದ್ರಿಂದ ಸೃಷ್ಟಿಯಾಗೋ ಸಮಸ್ಯೆಗಳಿವೆಲ್ಲ ಅಂತ. ಸೊ ಈಗ ಅಂದ್ಕೊಳ್ಳೋದ್ ಬಿಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೆತ್ಕೋಬಾರ್ದು ಅಂತ ಇದ್ವಲ್ಲಪ್ಪ. ಸೊ ನಾನ್ ಜೀವನಗೂ ಮೆತ್ಕೊಳಲ್ಲ, ಪರಮಾತ್ಮ ಅಂತನೂ ಅನ್ಕೊಳಲ್ಲ. ಅವೆಲ್ಲ ಪ್ರತ್ಯೇಕವಾಗಿ ನೋಡ್ತಾ ಇದೀವಿ. ಈಗ ಎಲ್ಲಾ ಜೀವಿಗಳನ್ನು ಇದು ಅಂತ ಅಂದ ತಕ್ಷಣ ಮುಗ್ದೋಯ್ತಲ್ಲ. ಈಗ ಜೀವ ಅಂತ ಪ್ರತ್ಯೇಕವಾಗಿ ನೋಡೋದಕ್ಕೆ ಸಾಧ್ಯ ಆಯ್ತಲ್ಲ, ಸಂಬಂಧ ಇಲ್ಲ ಅಂತ ಸುಮ್ಮನಿರೋದು. ಈಗ ಇದು ಅವೆಲ್ಲ ಇದು ಸಾಯ್ತದ ಬಿಡು ಅಂತ. ಸೊ ಇದನ್ನ ನಾನು ಅಂತ ಅಂದ್ರೆ ಎಷ್ಟು ಸಮಸ್ಯೆ ಸೃಷ್ಟಿ ಆಯ್ತದ ನೋಡ್ರಿ. ಈಗ ಎಷ್ಟು ಸಿದ್ಧಾಂತಗಳು ಕಟ್ಕೊಂಡಿದೀವಿ. ಸೊ ನಾನು ಹಿಂದೂ, ನಾನು ಮುಸ್ಲಿಮ್, ಕ್ರಿಶ್ಚಿಯನ್, ಬೌದ್ಧ, ನನ್ನ ಪಥ, ಹಿಂಗೆ ನಿರ್ವಾಣ ಪಡೆಯೋದು, ಹಿಂಗೆ ಮೋಕ್ಷ ಪಡೆಯೋದು. ಏನ್ ಸಮಸ್ಯೆ ಇವೆಲ್ಲ? ನಾನು ಇದು ಅಂತ ಅಂದಿದ್ದಕ್ಕೆ. ಸೊ ಅದನ್ನ ಅದಾಗ ನೋಡಿದ್ರೆ ಇರ್ಲಿ ಬಿಡು. ಈಗ ನಾನ್ ಜೀವ ಅನ್ಕೊಂಡಿರೋದಕ್ಕೂ ಜೀವ ಇಷ್ಟು ಜನ್ಮಗಳನ್ನ ಪಡ್ಕತಾವನೆ ಅಂತ. ಈಗ ಏನಪ್ಪ, ಈಗ 15 ದಿನದಿಂದ ಏನ್ ಊಟ ಮಾಡಿದ್ರೆ ಹೇಳ್ರಿ ನೋಡೋಣ. ನಾನು ಕರೆಕ್ಟ್ 15 ದಿನದಿಂದ ಏನ್ ಊಟ ಮಾಡಿದ್ವಿ ಅನ್ನೋದು ಕೂಡ ನೆನಪಿಲ್ಲ. ನೆನಪು ಎಲ್ಲೋ ಇರೋ ಕಡೆ ಇರ್ತದೆ, ಅದನ್ನ ಅಕ್ಸೆಸ್ ಮಾಡಿದ್ರೆ ಹೇಳ್ಬೋದು. ಬಿಟ್ರೆ ಇದನ್ನೆಲ್ಲ ನೆನ್ಪಿಟ್ಕೊಂಡಿರಕ್ ಆಗ್ತದ ಇಲ್ಲಿ? ಬರೀ ಒಂದು 20 ಮೈಕ್ರೋಗ್ರಾಮ್ ಅನಸ್ತಿಷ್ಯ ಕೊಟ್ಬಿಟ್ರೆ ಇರೋದ್ರದೆಲ್ಲ ಹೊರಟೋಗ್ಬಿಡ್ತದೆ, ಏನೋ ನೆನಪಾಗಲ್ಲ. ಏನೋ ಒಂದು ಕೆಮಿಕಲ್ ನೆನಪಿಲ್ಲದೆ ಶರೀರದಲ್ಲಿ ಜೀವಕೋಶದಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಅದನ್ನ ತಗೊಂಡು ಹೇಳ್ತಿದ್ದೀನಿ. ಈಗ ಶರೀರದಲ್ಲಿರುವಂತ ಬುದ್ಧಿವಂತಿಕೆ, ಪ್ರಕೃತಿಯಲ್ಲಿರುವಂತ ಬುದ್ಧಿವಂತಿಕೆ, ಈ ನರ್ತನೆ ಅದ್ರ ಪಾಡಿಗೆ ಅದು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಅನಂತ ಜನ್ಮಗಳನ್ನೆತ್ತು ಅಷ್ಟು ಕಷ್ಟಪಡ್ತಾ ಇರೋ ಅದಕ್ಕೆ ಬಾಧೆ ಇಲ್ಲ. ಎಷ್ಟು ಇನ್ವೆಸ್ಟ್ ಮಾಡೈತದು ಅದು. ಆಮೇಲೆ ಇಡೀ ಸೃಷ್ಟಿನೇ ಯಾರಿಗೇನ್ ಬುದ್ಧಿ ಕೊಡ್ಬೇಕು, ಯಾವಾಗ ಕೊಡ್ಬೇಕು ಅಂತಂದ್ರೆ ಇದನ್ನೆಲ್ಲ ಮಾಡ್ಕೊಂಡು ನರ್ತನೆ ತರ ಒಂದು ಪಾತ್ರ ಮಾಡೋದು. ಅದು ಪಾತ್ರನೂ ಇಲ್ಲ. ಇವಾಗೇನ್ ನೀನ್ ಡೈಜೆಷನ್ ಮಾಡ್ತೀನಪ್ಪ, ಇಲ್ಲ ನೀನ್ ಉಸಿರಾಡ್ತೀನಪ್ಪ, ಎಲ್ಲಾ ಮಾಡಿಸ್ತಾರೆ. ಇಷ್ಟು ಮಾಡಿಸಿನೂ ಸುಮ್ನೆ ನಾಟಕ ನೋಡೋನಿಗೆ ಇಷ್ಟು ದಣಿವು ಅಂತ ಹೇಳ್ತೀಯಲ್ಲ. ನನಗೆ ಜನ್ಮ ಬೇಡ, ಅದು ಬೇಡ, ಇದು ಬೇಡ ಅಂತ. ಇನ್ನೇನೋ ನಿಜವಾಗೂ ಮಾಡೋನಾಗಿದ್ರೆ ಇನ್ನೇನ್ ಗತಿ? ಎಲ್ಲ ನೀನ ಸೃಷ್ಟಿ ಮಾಡಿ ಇದನ್ನೆಲ್ಲ ಮಾಡಂಗಿದ್ರೆ ಇನ್ನೆಷ್ಟು ಬಾಧೆ ಬೀಳಿಯ? ಈಗ ನಿನ್ ಸಮಸ್ಯೆ ಎಲ್ಲದೆ ಅಂತ ಈಗ ಬರಂತ. ಈ ಸಮಸ್ಯೆ ಇರೋದ್ರಿಂದ ನಾನು ಅಂತ ಈಗ ಅನ್ಕೊಂಡಿರೋದ್ರಿಂದ ತಾನೇ ಈ ಸಮಸ್ಯೆ. ಈ ನಾನನ್ನು ಯಾವ್ಯಾವ ರೀತಿಯಲ್ಲಿ ಬಿಡೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ. ಈಗ
ಪರಿಭಾವನೆಗಳು ಅಂದ್ರೆ ಅಂದ್ಕೊಳ್ಳೋದು ಯಾವ್ಯಾವ್ದ್ರಿಂದ ಬಿಡೋದಕ್ಕೆ ಸಾಧ್ಯ ಅಂತ. ಯಾವ ತರ ಬಿಡ್ತೀವಪ್ಪ, ಅವಾಗ ಒಂದ್ ಮಾತಾಡಿದ್ವಿ, ನಾನ್ ಇಲ್ದಿದ್ರೆ ಏನ್ ಪ್ರಪಂಚ ಮುಳುಗೋಗ್ಬಿಡ್ತದೇನೋ ಅಂತ. ಏನಿಲ್ಲ, ಚೆನ್ನಾಗಿ ನಡೀತದೆ ಅಂದ್ರೆ. ಸೊ ಅಷ್ಟು ತಿಳುವಳಿಕೆ ಕೊಟ್ರೆ ಒಂದು ಭ್ರಮ ನಿರಸನ ಆಯ್ತಾ, ಅದೊಂದು ವಿಧಾನ. ಏನನ್ನ ಸೃಷ್ಟಿ ಮಾಡ್ತೀಯ ನಿನ್ ಕೈಲಿ ಅಂತ, 1 ಗ್ರಾಮ್ ನೀರು ಸೃಷ್ಟಿ ಮಾಡಿ ತೋರಿಸ್ರಪ್ಪ ನಮಗೆ ಅಂತ. ಸೊ ಸೃಷ್ಟಿ ಮಾಡುವಂಥದ್ದು, ಸೃಷ್ಟಿ ಮಾಡಿಕೊಟ್ಟಿರೋಂಥದ್ದು ಅದೇ ನನ್ಗೇನು ಸಾಕಾಗಿಲ್ಲ ಅಂತ ದಣಿವಿಲ್ದೆ ಮಾಡುವಾಗ, ನೆಟ್ಟಿಗೆ ಒಂದು ಪಾತ್ರ ಮಾಡೋದಕ್ಕೆ ಇಷ್ಟ ನಾಟಕ ಮಾಡ್ತೀಯಲ್ಲಪ್ಪ ಅಂತ ಬೈದ್ರೆ, ಸ್ವಲ್ಪ ತಿಳುವಳಿಕೆ ಕೊಟ್ರೆ, ಹಂಗೆ ಹೇಳಿದ್ವಿ, ಸುಮ್ಮನೆ ಭಾವಿಸ್ ನೋಡ್ರಿ. ಇವಾಗ ಒಂದು ಮರ ಆಗಿ ನಿಂತ್ಕೊಂಡು 3-4 ತಿಂಗಳು ಬರೀ ನೀರ್ಗ ಕಾಯ್ತದೆ. ಮಳೆಗಾಲ ಬಂದ್ರೆ ಸಾಕಪ್ಪ ನೀರ್ ಹೀರ್ಕೊಳ್ಳೋಣ ಅಂತ. ಈಗ ನೀರ್ ಬೇಕು ಅಂದ್ರೆ ಏನ್ ಮಾಡ್ತೀರಾ? ನಡ್ಕೊಂಡು ಹೋಗ್ತೀರಾ, ಸೇವಿಸ್ತೀರಾ. ಈ ಇರೋ ಅನುಕೂಲಗಳು ಅಂದ್ರೆ ಇರೋ ಭಾಗ್ಯ ಬಿಟ್ಬಿಟ್ಟು ಪ್ರಸಾದ, ಈಗ ಅದು ಎಷ್ಟು ಕಷ್ಟಪಡ್ಬೇಕು ಎಲ್ಲ. ಒಂದು ಪ್ರಸಾದನ ಸಿದ್ಧ ಮಾಡ್ಕೊಳ್ಳಿ. ಈಗ ನೋಡ್ರಿ, ಸುಮ್ನೆ ಹೋದ್ರಿ, ಒಂದ್ ಅರ್ಧ ಗಂಟೆ ಏನೋ ಮಾಡ್ಕೊಂಡ್ರಿ, ಎಷ್ಟು ತರ ಭಾಗ್ಯಗಳು ಅನುಭವಿಸ್ಕೊಂಡು ಆರಾಮಾಗಿರ್ಬೋದು, ಇಲ್ಲಿ ಆನಂದವಾಗಿರ್ಬೋದು. ಸಾಯೋದು ನಿಶ್ಚಿತ. ಈಗ ಸಾಯೋ ಬಗ್ಗೆ ಯಾಕೆ ಅಷ್ಟು ಚಿಂತೆ ಮಾಡ್ತೀರಿ ಬದುಕ್ರಿ. ಈಗ ಯಾರನ್ನ ನಿನ್ನ ಉಳಿಸ್ಕೊಂಡವ್ರ ಅವರ ಅಂತ, ಏನಪ್ಪ ಈಗ ಲಕ್ಷ ವರ್ಷ ಇಲ್ಲೇ ಉಳಿಸ್ಕೊಂಡವ್ರು ಯಾರಾದ್ರೂ ಇದಾರ ನಿಮ್ಮನ್ನ? ಇವು ಅರ್ಥ ಆದ ತಕ್ಷಣನೇ ನನ್ನ ಪರಿಕಲ್ಪನೆಗಳೇ ನನಗೆ ಬಾಧಕಗಳಾಗಿ ಕುತ್ಕೊಂಡಿದ್ದಾವೆ ಅಂತ ಅರ್ಥ ಆಗ್ತದೆ. ನಾನು ಅಂದ್ಕೊಂಡಿರೋದು ಈಗ ಅಂದ್ಕೊಳ್ಳೋದ್ ಬಿಡ್ರಿ ಅಂತ. ಸೊ ಅಂದ್ಕೊಂಡಿರೋವೆಲ್ಲ ತಪ್ಪು ತಿಳುವಳಿಕೆ ಅಂತ. ನನ್ನಲ್ಲಿ ಪ್ರಶ್ನೆ ಮಾಡ್ಬೇಕಾದ್ರೆ ಈ ಸಾಕಷ್ಟು ಉದಾಹರಣೆಗಳು ನೋಡಿದೆ. ಟಿವಿದಲ್ಲಿ ಬರುತ್ತೆ, ನ್ಯೂಸ್ ಅಲ್ಲಿ ಬರುತ್ತೆ, 5 ವರ್ಷದ ಮಗು ಮೋದಿಗೆನ ಹೇಳ್ತು, ಆಮೇಲೆ ಯಾವುದೋ ಮನೆ ರೂಪಾಂತರ ಹೇಳ್ತು, ಹಂಗೆ. ಅದು ಎಷ್ಟು ಮಟ್ಟಿಗೆ ನಿಜ? ಈಗ ಹೇಳದಲ್ಲಪ್ಪ, ನೆನಪನ್ನ ಓದುವಂತ ಒಂದು ಯುಕ್ತಿ ಗೊತ್ತಾದ್ರೆ ಎಲ್ಲಿರೋದನ್ನ ಬೇಕಾದ್ರೂ ಹೇಳ್ಬೋದು. ಅದು ಸೈನ್ಸ್ ಅಷ್ಟೇ. ಈಗ ನಿಮ್ದೇ ಒಂದು ಜೀವಕೋಶ ತಗೊಂಡ್ರೆ ನಿಮ್ಮ ಅಪ್ಪ ಏನಾಗಿದ್ರು, ನಿಮ್ ತಾತ ಏನಾಗಿದ್ರು, ಮುತ್ತಾತ, ನಿಮ್ಮ ಅಜ್ಜಿ, ಇಷ್ಟು ವೃತ್ತಾಂತಗಳನ್ನ ಹೇಳ್ಬೋದು. ಯಾಕಂದ್ರೆ ರೆಕಾರ್ಡೆಡ್ ಮೆಟೀರಿಯಲ್ ಅಲ್ಲಿ ನಿಮ್ದು ಏನೇನ್ ಮಾಡಿದ್ರಿ ನಿಮ್ ಹಿಸ್ಟ್ರಿ ಅದೊಂದು ಯುಕ್ತಿ ಅಷ್ಟೇಪ್ಪ. ಈಗ ಆ ವಿದ್ಯೆ ಕಲಿಬೇಕೋ ಬೇಡವೋ ಅನ್ನೋದು 2ನೇ ಪ್ರಶ್ನೆ. ಅಲ್ಲಪ್ಪ, ಈಗ ನನ್ನಲ್ಲಿರೋ ಕೊಳಕ್ ನೋಡ್ಕೊಳ್ಳೋದೇ ಸಾಕಾಗದ, ಇನ್ನು ಬೇರೆಯವ್ರದೆಲ್ಲ ನೋಡ್ಕೊಂಡ್ ಕೂತ್ಕೊಂಡ್ರೆ ಏನಾಗ್ಬಿಡಲ್ಲಿ. ಇನ್ನಷ್ಟು ಗೊಂದಲ ಉಂಟದ್, ನೆಮ್ಮದಿ ಅನ್ನೋದು ಬರ್ಬಾತ್ ಆಗೋದು. ಈಗ ಆ ತರ ಬುದ್ಧಿ ಅಂದ್ರೆ ಅಲ್ಲಿ ಇರೋಂಥದನ್ನ ಗ್ರಹಿಸೋಂತ ವಿದ್ಯೆಗೆ ನಾವು ತೆರ್ಕೊಂಡ್ವಿ ಅಥವಾ ಕಲ್ತ್ವಿ ಅಂದ್ರೆ, ಇಲ್ಲಿರೋದನ್ನ ಇನ್ನು ಶುದ್ಧ ಮಾಡ್ಕೊಳಕ್ಕೆ, ಇದನ್ನ ಬದುಕನ್ ಸುಂದರ ಮಾಡ್ಕೊಳಕ್ ಬಳಸ್ಕೊಳ್ಬೇಕೆ ಹೊರತು ಸೊ ಇನ್ನೊಂದೇನೋ ನೋಡೋವಂಥದ್ದು ಅಥವಾ ಅಲ್ಲಿ ದೋಷ ಹುಡ್ಕೋದಕ್ಕಲ್ಲ ಅಂತ. ಸೊ ಅಂತ ವಿದ್ಯೆ ತಿಳ್ಕೊಂಡ್ವಿ ಅಂದ್ರೆ ಈಗ ನನ್ನ ಯಾವ ಅಭ್ಯಾಸಗಳು, ಯಾವ ರೂಢಿಗಳು ನನ್ನ ಈ ಅವಸ್ಥೆಗೆ ಇಟ್ಟಿದ್ವು ಅಥವಾ ಒಂದು ಸುವ್ಯವಸ್ಥೆಗೆ ತಂದು ಅವನ್ ಸ್ವಲ್ಪ ಮಾರ್ಪಾಟ್ ಮಾಡ್ಕೊಂಡು ಬದುಕನ್ನು ಚೆನ್ನಾಗಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಏನಪ್ಪ
ಇವೆಲ್ಲ ಇದ್ರೂ ಕೂಡ ವ್ಯಷ್ಟಿ ಸಮಷ್ಟಿ ಅಂತ ಕೆಲವು ಇದಾವ. ಅಂದ್ರೆ ಪ್ರಪಂಚ ಅನ್ನೋದು ಬರೀ ನಾನು ಅಂದ್ಕೊಂಡಂಗೆ ನಡೆಯಲ್ಲ. ಸೊ ನನ್ನನ್ನು ಬಿಟ್ಟು ಉಳಿದಂತ ಪ್ರಪಂಚ ಇದೆ, ನಾನು ಇದ್ದೀನಿ ಅದರಲ್ಲಿ ಅಂತ. ಸೊ ನನ್ನಿಂದ ನಿರ್ಮಾಣ ಆದಂತ ವ್ಯವಸ್ಥೆ ಅಥವಾ ನನ್ನ ಸುತ್ತಮುತ್ತ ಇರುವಂತದ್ದು ನನಗೆ ಸಂಬಂಧಪಟ್ಟದಕ್ಕೆ ವ್ಯಷ್ಟಿ ಅಂತ ಕರಿತೀವಿ. ಈಗ ನನ್ನನ್ನು ಹೊರತುಪಡಿಸಿ ಇನ್ನು ಉಳಿದಿರೋದಕ್ಕೆ ಸಮಷ್ಟಿ ಅಂತೀವಿ. ಈಗ ನಿಮ್ಮನ್ನು ಹೊರತುಪಟ್ಟಂತ ಇದೆಲ್ಲ ಪರಿಣಾಮ ಬೀರ್ತಾ ಇಲ್ವಾ ನಿಮ್ಮ ಮೇಲೆ? ಬೀರ್ತಾ ಇದೆಯಲ್ವಾ? ಸಮಷ್ಟಿ ಪರಿಣಾಮ ವ್ಯಷ್ಟಿ ಮೇಲೆ ಇರ್ತದೆ, ವ್ಯಷ್ಟಿ ಪರಿಣಾಮ ಸಮಷ್ಟಿ ಮೇಲೆ ಇರ್ತದೆ. ಸೊ ಈ ಜೀವನ ಅನ್ನುವಂಥದ್ದು ಬರೀ ನಾನು ಅಂದ್ಕೊಂಡಂಗಲ್ಲ ಅಥವಾ ಸಮಷ್ಟಿ ಇದ್ದಂಗಲ್ಲ ಅಂತ. ಒಂದಷ್ಟು ಸಮಷ್ಟಿ ಪ್ರಭಾವ, ಒಂದಷ್ಟು ವ್ಯಷ್ಟಿ ಪ್ರಭಾವ. ಏನ್ ಹೇಳಕ್ ಹೊರಟ್ವಿ ಅಂದ್ರೆ, ಆ ಯುಕ್ತಿ ಇರೋಂಥವನು ನರಕದಾಗ ಬಿಟ್ರು ಅಲ್ಲೊಂದು ಸ್ವರ್ಗ ಮಾಡ್ಕತಾನೆ, ಯುಕ್ತಿ ಇಲ್ದೆ ಇದ್ರೆ ಸ್ವರ್ಗದಾಗಿದ್ರು ನರಕ ಮಾಡ್ಕತಾನೆ ಅಂತ. ಯುಕ್ತಿ ಇಲ್ಲ ಅಂತ ಅಂದ್ರೆ ಸ್ವಲ್ಪ ಕನಿಷ್ಠ ಮಟ್ಟದ ತಿಳುವಳಿಕೆ ಇಟ್ಕೊಂಡು, ಈಗಿಂತ ವಾತಾವರಣ ಇದೆ, ಇಲ್ಲಿ ಯಾವ್ದೋ ಒಂದು ಸಾಧು ಪ್ರಾಣಿ ಬಂದ್ರೆ ಅವಕಾಶ ಇರ್ತದೆ, ಚೆನ್ನಾಗಿ ಬದುಕ್ಬೋದು. ಈಗ ಅದೇ ಸಾಧು ಪ್ರಾಣಿ ಯಾರು ಇನ್ನೊಂದು ಪ್ರದೇಶದಲ್ಲಿ ಹೋದ್ರೆ ಅದು ಅಸ್ತಿತ್ವ. ಸೊ ಹಂಗೆ ವ್ಯಷ್ಟಿ ಸಮಷ್ಟಿಗಳನ್ನ ಅರ್ಥ ಮಾಡ್ಕೊಂಡು ಸತ್ಪೂರ್ವಕವಾಗಿರಂಗ್ ನಾವು ವರ್ತಿಸ್ಬೇಕಾಗ್ತದೆ. ನಾನು ಬಹಳ ಧ್ಯಾನ ಮಾಡ್ತೀನಿ, ನಾನು ಬಹಳ ತಪಸ್ವಿ ಅಂತೇಳಿ ನೀವು ಯುದ್ಧ ಭೂಮಿಲಿ ಹೋಗಿ ನಿಂತ್ಕೊಂಡು ಬುಲೆಟ್ ನಿಮ್ಮನ್ನು ಬೈಪಾಸ್ ಮಾಡಿ ಹೋಗಲ್ಲ ಅದು. ಸಮಷ್ಟಿ ಪ್ರಭಾವ ಏನ್ ಮಾಡ್ತದೆ, ನೀವು ಅದು ಸರಿ, ಯಾರಾದ್ರೂ ಸರಿ ಅದು ಹೋಗ್ಕೊಂಡು ಹೋಗ್ತದೆ. ಇದೆರಡನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಇದು ಒಂಥರದ್ದು. ಇನ್ನು ಕೆಲವೆಲ್ಲ ಜೋಡಿಸಲಿರ್ತವೆ. ಈಗ ನಿಮ್ಮ ಪ್ರಶ್ನೆ ಅದನ್ನ ಹೇಗೆ ಹೇಳಿದ್ರು ಅಂತ, ಅದನ್ನ ಯಾರು ಬೇಕಾದ್ರೂ ಹೇಳ್ಬೋದು, ನೀವು ಹೇಳ್ಬೋದು. ಅದೊಂದು ಸಣ್ಣ ವಿದ್ಯೆ ಅಷ್ಟೇ, ಬಹಳ ಸಣ್ಣ ವಿದ್ಯೆ, ದೊಡ್ಡದಲ್ಲ. ಸೊ ಆ ವಿದ್ಯೆ ಅಗತ್ಯ ಇದೆಯಾ ಅಂತ ಕೇಳಿದ್ರೆ, ಈಗ ಒಂದು ಸಂಸಾರದ್ದೇ ಕಟ್ಕೊಂಡು ಈ ಜಗತ್ತಿಂದೆಲ್ಲ ಒಳಕ್ ಹಾಕೊಂಡು ಪಾಪ ಅದು ಇನ್ನೆಷ್ಟು ಪೇಚಾಡ್ತದೆ, ಅದು ಅಗತ್ಯ ಇಲ್ಲ ಅಂತ. ನೀನ್ ಇರೋ ಲಗೇಜ್ ಸಾಕಪ್ಪ ನಿನಗೆ. ಈಗ ಕೂಡ ಲೆಕ್ಕ ಅಲ್ಲ ಬೇಕಾಗಿರೋದು, ನಿನಗೆ ಕಳಿಯಲ್ ಲೆಕ್ಕ. ಈಗ ಏನನ್ನ ಕಲ್ತಿದ್ರೆ ಅದನ್ನ ಕಲ್ತ್ಕೋಬೇಕು ಹೊರತು ಈಗ ಇನ್ನಷ್ಟು ಕಲಿಯೋದ ಕಡೆ ಅಲ್ಲ ಅಂತ. ಹೌದು, ನೀನು ಅಷ್ಟು ಪ್ರಶಾಂತ, ಯಾವ್ದ್ರಿಂದನೂ ಡಿಸ್ಟರ್ಬ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ಕಲ್ತ್ಕೊಪ್ಪ ಅಂತ ಅಂದ್ರೆ ಇಲ್ಲ. ಏನಪ್ಪ ಸುಮ್ಮನೆ ತಮಾಷೆಗೆ ಹೇಳ್ತೀವಿ. ಈಗ ಏನಿದು ಬ್ಲೈಂಡ್ ಫೋಲ್ಡು, ಏನ್ ಬೇಕಾದ್ರೂ ನೋಡ್ತಾರೆ, ಎಲ್ಲಾದ್ರೂ ನೋಡ್ತಾರೆ. ಓದ ವಯಸ್ಸು, ಇನ್ನೇನು ಮಾಡೋ ಪಾಪ, ಅದು ಶ್ರದ್ಧೆಯಿಂದ ಅದ್ರಲ್ಲಿ ಇನ್ವಾಲ್ವ್ ಆಗೋ ವಯಸ್ಸು. ಈಗ ಅವನ ಅದ್ರ ಕಡೆ ನೋಡ್ಬೇಕಾ ಇಲ್ಲ ಜಗತ್ತಾಗ ಏನೇನ್ ಆತದೆ ಅಂತ ನೋಡ್ಕೊಬೇಕ? ಏನ್ ಕಲಿಸ್ತಾ ಇದ್ವಿ ಈಗ ಅದಕ್ಕೆ? ಸ್ವಚ್ಛವಾಗಿರೋದಕ್ಕೆ ಇನ್ನಷ್ಟು ವಿಚಲತೆ ಕಲಿಸ್ತಾ ಇದ್ದೀವಿ. ಏನಪ್ಪ? ಓ, ಆಗ್ಲೇ ಅದನ್ನ ಹೇಳಿದ್ದು, ನನಗೆ ಬಟನ್ ಒತ್ತದ್ ಬರ್ತದೆ ಅಂತ. ನೀವೇನೇನೋ ಕಲ್ಸೋದಲ್ಲ. ಸಾಧ್ಯತೆಗಳು ಇವೆಲ್ಲ ಬಹಳ ಸಣ್ಣ ವಿದ್ಯೆಗಳನ್ನು ನೋಡಿದ್ರೆ ಏನು. ಈಗ ನೆನಪುಗಳು ಬೇರೆ ಬೇರೆ ಸ್ತರದಲ್ಲಿರುವಂತ ನೆನಪನ್ನ ನೀನು ಅದನ್ನು ಓದುವಂಥದ್ದು.
ಸೊ ಒಂದು ಹಂತದ ಪ್ರಬುದ್ಧತೆ ಬಂದ್ರೆ ತಿಳುವಳಿಕೆಗೆ ನಿನಗೆ ಏನದು ತಿಳುವಳಿಕೆ ಜೊತೆಯಲ್ಲಿ ಒಂದು ಸಂಬಂಧ ಅಥವಾ ಅದನ್ನ ಅಕ್ಸೆಸ್ ಮಾಡೋ ಅಂತದ್ದ ಸಾಮರ್ಥ್ಯ ಪಡಿಬೋದು ಅಥವಾ ಅದನ್ನ ತಿಳ್ಕೊಬೋದು. ಅದನ್ನ ಅಂದ್ರೆ ಸಮರ್ಥದು ಅಂತಂದ್ರೆ ಧರ್ಮಯುತವಾಗಿರೋದು, ಅಂದ್ರೆ ನನಗೆ ತೊಂದರೆ ಮಾಡ್ಕೊಳ್ದೆ ಬೇರೆಯವ್ರಿಗೆ ತೊಂದರೆ ಮಾಡದೆ, ಅದು ಯಾರಿಗೆ ಅಂದ್ರೆ ಅದಕ್ಕೆ ಹೇಳೋದು ಧರ್ಮ ಮೊದಲು ಪಾಲಿಸ್ಲಿಲ್ಲ ಅಂದ್ರೆ ಈ ವಿದ್ಯೆ ಹೇಳ್ಕೊಡ್ಬೇಡ್ರಿ ಅಂತ. ಇಲ್ಲಿ ಧರ್ಮ ಅಂದ್ರೆ ಯೋಗ ಮಾರ್ಗದಲ್ಲಿ ಕರೆಯುವಂತ ಅಷ್ಟಾಂಗಗಳು, ಬೌದ್ಧರು ಕರೆಯುವಂತ ಪಂಚಶೀಲಗಳು. ದುರ್ಮಾರ್ಗಿಗಳಾಗ್ತಿರಷ್ಟೇ ಇದು ಮಾಡ್ಲಿಲ್ಲ ಅಂದ್ರೆ. ಸೊ ಇಲ್ಲಿ ಯಮ ಅಂದ್ರೆ ಸ್ವನಿಯಂತ್ರಣ ಇದೆಯಾ, ನಿಯಮ ಸಮಾಜಕ್ಕೆ ಯಾವ ರೀತಿ ತೊಂದರೆ ಮಾಡ್ತಾ ಇಲ್ವಾ, ಆಸನ ಅಂದ್ರೆ ವ್ಯವಹರಿಸುವಂಥದ್ದು ಹೇಗಿದೆ. ಸೊ ಪ್ರತ್ಯಾಹರಣ ಅಂದ್ರೆ ಈಗ ನಾನು ಬೇರೆ ಅದು ಬೇರೆ ಅನ್ನೋಂತ ಪ್ರತ್ಯೇಕತೆಯನ್ನು ತೆಗೆದಾಕುವಂಥದ್ದು. ಹಾಗೆ ಈ ಯಮನಿಯಮಾದಿಯಾಗಿ ಎಲ್ಲಿವರೆಗೂ ಧ್ಯಾನ ಧಾರಣೆ ಸಮಾಧಿವರೆಗೂ ಇಷ್ಟನ್ನು ಇಟ್ಟುಕೊಂಡ್ರೆ ಅವಾಗ ಯೋಗ್ಯರು ಅಂತ. ಹಂಗಾಗಿ ಅಪಾತ್ರರ ಕೈಗೆ ಇದು ಕೊಟ್ರೆ ಇನ್ನಷ್ಟು ಆಗಂತುಕತೆಯನ್ನ ಸೃಷ್ಟಿ ಮಾಡ್ತಿದೆ ಹೊರತು. ಸೊ ಪಾತ್ರತೆಯನ್ನ ಮೊದಲು ನಿರ್ಮಾಣ ಮಾಡ್ಬೇಕು ಅಂತ. ಧರ್ಮ ಅನ್ನೋದನ್ನ ಮೊದಲು ನೀವು ಏನೇ ಮಾತಾಡ್ಬೇಕಾದ್ರೂ ಧರ್ಮ ಮಾತಾಡ್ಬೇಕು. ಒಂದು ಏನು ಉದ್ದೇಶ, ಅಸ್ತಿತ್ವದಲ್ಲಿ ನಿಮಗೆ ತೊಂದರೆ ಮಾಡ್ಕೋಬೇಡಿ, ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಇದು ನೀವು ಆಮೇಲೆ ಉಳಿದಿತ್ತು. ನೀವು ಧರ್ಮನೇ ಇಲ್ಲ ಅಂದ್ರೆ ಈಗ ಯಾರೋ ಒಬ್ಬ ಅಂತ ವಿಕೃತ ವ್ಯಕ್ತಿತ್ವ ಇರೋಂಥವನಿಗೆ ಈ ವಿದ್ಯೆ ಗೊತ್ತಾದ್ರೆ ಏನ್ ಮಾಡ್ತಾನೆ, ಈಗ ಸಮಾಜಘಾತಕ ಆಗ್ತದ. ಅಗತ್ಯ ಇದೆಯಾ ಅವಾಗ ಅಂತ. ಹಾಗಾಗಿ ಅಪಾತ್ರರು ಪಾತ್ರತೆ ಸಿಗೋವರೆಗೂ ಅದಕ್ಕೆ ವಿದ್ಯೆ ಬೋಧಿಸಲ್ಲ. ಒಳ್ಳೆ ಗುರುಗಳು ಏನು ಅದು ಗೊತ್ತಿರಲ್ಲ ಅಂತಲ್ಲ. ಎಲ್ರು ಚೆನ್ನಾಗಿರೋದಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ರಪ್ಪ ಅಂತ. ನೆನಪನ್ನು ಓದೋ ಅಂತದ್ದು ವಿದ್ಯೆ ಅಲ್ಲ, ನೆನಪನ್ನು ಮರೆಯುವಂಥದ್ದು ವಿದ್ಯೆ. ಸೊ ಇಡೀ ಕರ್ಮ ಸಂಬಂಧಿತವಾಗಿ ಬರುವಂತ ಅಥವಾ ಕರ್ಮನ್ನ ಮುಂದುವರಿಸುವಂಥದ್ದೇ ಈ ನೆನಪುಗಳು. ಈ ಕರ್ಮದಿಂದ ಆಚೆ ಬರ್ಬೇಕು ಅಂದ್ರೆ ಈ ನೆನಪುಗಳಿಂದ ಮುಕ್ತ ಆಗ್ಬೇಕು ಅವನು. ಸೊ ಯಾವ ಜ್ಞಾನಿ ಆದ್ರೂ ಎಲ್ಲಾ ನೆನಪನ್ನ ಕಳ್ಕೊಳ್ಳೋದ್ರಿಂದ ಜ್ಞಾನಿ ಆತನೇ ಹೊರತು ಇನ್ನಷ್ಟು ಕ್ರೋಢೀಕರಣ ಆಗೋದ್ರಿಂದ ಆಗಲ್ಲ. ಈಗ ನೆನಪಿದ್ರೆ ಏನೆಲ್ಲ ಮಾಡ್ತೀರ? ಈಗ ಯಾರೋ ಎದುರಿಗೆ ಬರ್ತಾರೆ, ನೋಡ್ ನನ್ಗೆ ಹಂಗ್ ಮಾಡಿದ್ದೆ ಅವನು ಹಿಂಗ್ ಮಾಡಿದ್ದ, ಅದ್ಯಾವ್ದು ಇಲ್ಲೇ ಅಂತ ಅವಾಗೇನ್ ಮಾಡ್ತೀರಾ? ಓ ನಮಸ್ತೆ, ಚೆನ್ನಾಗಿದ್ದೀರಾ? ಅದೇ ಈಗ ನೆನಪು ಪೂರಕವಾಗಿದ್ಯಾ? ಇಲ್ಲ, ವಿಕೃತಿ ಸೃಷ್ಟಿ ಮಾಡ್ತಾ ಇದೆ ನೆನಪಿಗೆ. ಬೇಕಾದು ನನಗೆ ಪ್ರಶ್ನೆ ಬಂದಿರೋದು, ನಮ್ ತರ ದೊಡ್ಡದಾದ್ರೆ ತುದಿಗೋಸ್ಕರನೋ ಅಥವಾ ಬೇರೆ ಹೊಗಳಿಕೆಗೋ ಏನೋ ಕಾರಣಕ್ಕೆ ಕಪಟ ವೇಷಧಾರಿ ಆಗಿರ್ಬೋದು. ಆದ್ರೆ ಬಟ್ ಇಟ್ ಇಸ್ ದ ಏಜ್ ಅಬೌಟ್ 5 years or 6 years.
ಆ ಮಗು ಈ ತರ ಡೀಟೇಲ್ಸ್ ಅನ್ನು ಹೇಳ್ತಾರೆ ಅಂದಾಗ ಏನಿದು ಅಂತ ತಿಳ್ಕೊಳ್ಳಲ್ಲ. ಇದು ಸಾಧ್ಯನಾ? ಬೇರೆ ಬೇರೆ ನಾನಾ ಸ್ತರದಲ್ಲಿದೆ ಇದು. ಒಂದು ನೆನಪನ್ನಿಟ್ಟು ಹೇಳ್ತಾ ಇರೋಂಥದ್ದು. ಎರಡನೇ ಸ್ತರ ಅಪಾರವಾದ ಇಚ್ಛಾಶಕ್ತಿ ಇದ್ದಾಗ ಹಿಂಗಾಗ್ತದೆ ಅಂತ ಹೇಳ್ತಾರಲ್ಲ, ಅದು ಆಕ್ಚುಲಿ ಆಗೋದನ್ನ ಹೇಳಲ್ಲ, ಇವರು ಸೃಷ್ಟಿ ಮಾಡ್ತಾರ. ನೀವ್ ಹೇಳಿದ್ರಿಂದ ಅದು ಸೃಷ್ಟಿ ಆಯ್ತು ಅಂತ. ಈಗ ನೀವು ಸಾಧನೆಯಲ್ಲಿರೋರು ಬಹಳ ಜನ ಹೇಳ್ತೀರ ನನಗೆ ಇದು ಮೊದ್ಲೇ ಗೊತ್ತಾಯ್ತು ಅಂತ. ಆಕ್ಚುಲಿ ಮೊದ್ಲು ಗೊತ್ತಾಗ್ಲಿಲ್ಲ, ನೀವು ಸೃಷ್ಟಿ ಮಾಡ್ತಾ ಇದ್ರ ಅದನ್ನ. ಅದು ಎಂತ ಸೃಷ್ಟಿ ಮಾಡ್ತೀರಾ, ಅವ್ರು ಬಿದ್ರು, ಕಾಲ್ ಮುರ್ಕರ್ತಾರೆ, ಬರೀ ಇಂತವೆ. ಅವನ್ ಬೀಳ್ತಾನಂತೆ, ಅವನಿಗೆ ಆಕ್ಸಿಡೆಂಟ್ ಆಗೋದ್ ನೋಡ್ದೆ. ಸೊ ಹಿಂಗ್ ಇದು ಧರ್ಮನ ಅಂತ. ಈಗ ಬೇರೆಯವನಿಗೆ ತೊಂದರೆ ಉಂಟು ಮಾಡೋದು ಇದು ಧರ್ಮನ ಅಂತ. ಅದರ ಮತ್ತೇನ್ ಮಾಡೋದು, ನೆಗ್ಲೆಕ್ಟ್ ಮಾಡ್ಬೇಕು ಅದನ್ನ, ಬಿಟ್ರಿ ಅದೆಲ್ಲ ಅಂತ. ಸೊ ನೀವೇನ್ ಅನ್ಕೊಂಡ್ಬಿಡ್ತಾ ಇದೀರಾ, ಓ ನನಗೆ ಗೊತ್ತಾಗ್ತಾ ಇದೆ ನಿಮ್ಗೆ ಅಂತ. ವಾಸ್ತವ ಆಕ್ಚುಲಿ ಇದು ಸೃಷ್ಟಿ ಮಾಡ್ತಾ ಇರೋದು. ಯಾಕೆ ಒಂದಷ್ಟು ಸಾಧನೆಯಿಂದ ಒಂದಷ್ಟು ಇಚ್ಛಾಶಕ್ತಿ ಕ್ರೋಢೀಕರಣ ಆಗದೆ, ಆ ಇಚ್ಛಾಶಕ್ತಿ ಸೃಷ್ಟಿ ಮಾಡೋ ಅಂಥದ್ದು, ಅಂದ್ರೆ ಕ್ರಿಯಾಶಕ್ತಿ ಮಾಡೋ ಅಂತ ಸಾಮರ್ಥ್ಯ ಪಡ್ಕೊಂಡು ಸೃಷ್ಟಿ ಮಾಡ್ತಾ ಇದ್ದದ್ದು. ಸೊ ಇಚ್ಛೆ ಜ್ಞಾನ ಕ್ರಿಯೆಗಳು ನಿಶಬ್ದ ಅಥವಾ ಮೌನ ಆಗೋದಕ್ಕೆ ಉಪಯೋಗ ಆಗ್ಬೇಕೆ ಹೊರತು ಮತ್ತೆ ಹಿಂಗ ಅನಾಹುತ ಸೃಷ್ಟಿ ಮಾಡೋದಕ್ಕಲ್ಲ. ಏನೇ ಇದ್ರು ಕಳೆ ಲೆಕ್ಕಕ್ಕೆ ಬಳಸ್ಕೊಳ್ರಿ, ಕೂಡ ಲೆಕ್ಕಕ್ಕೆ ಬಳಸ್ಕೊಬೇಡ್ರಿ ಅಂತ. ಅದೇ ವಿಷಯದಲ್ಲಿ ಈ ಪುನರ್ಜನ್ಮದಲ್ಲಿ ಜನರಲ್ಲ ಏನ್ ಹೇಳ್ತಾರೆ, ಬಹಳ ಸುಖವಾಗಿದ್ದ ಅಂದ್ರೆ ಯಾವತ್ತು ಬಡ್ದುಟ್ಟಿದಾರಪ್ಪ, ಹಿಂದಿನ ಜನ ಬಾರಿ ಒಳ್ಳೇದ್ ಮಾಡಿದ್ದೆ, ಇವ್ ಯಾರ ಕಷ್ಟ ಆಗಿದಾರಪ್ಪ ಅಂದ್ಬಿಟ್ಲೆ ಇಲ್ಲ ಏನ್ ಮಾಡಿದ್ನೋ ಇದು ಅನುಭವಿಸ್ತಾ ಇದ್ದಾನೆ. ಇದು ಒಂದ್ ರೀತಿ ಲೋಕಾರೂಢಿನ ಹೌದು, ನನಗ್ ಬಂದಿರೋ ಪ್ರಶ್ನೆನೂ ಹೌದು. ಇಲ್ಲಪ್ಪ ಈಗ ಎಲ್ಲಾ ರೀತಿಯಲ್ಲೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಪ್ರಯತ್ನ ಮಾಡ್ತೀವಿ, ಸರ್ವ ರೀತಿಯಲ್ಲೂ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಉತ್ತರ ಸಿಗದೆ ಇದ್ದಾಗ ಯಾವ್ದು ಮನಸ್ಸು ಬುದ್ಧಿಗೆ ಎಟ್ಕಲ್ವೋ ಅದ್ರ ಮೇಲೆ ಆಪಾದನೆ ಮಾಡ್ಬಿಟ್ರೆ ಹೌದೇನೋ ಅಂತ ಅನ್ಕತ್ತದೆ. ಈಗ ನಾನಾ ರೀತಿ ನಾನು ಎಷ್ಟು ಕೋಳಿ ಪಾಪ ಅದು ಸಾತ್ವಿಕವಾಗಿ ಒಳ್ಳೆ ಆಹಾರನೇ ತಿಂತು, ಏನಪ್ಪ ದಿನ ಸಸ್ಯಾಹಾರನೇ ತಿಂತು, ಆದ್ರೂ ಒಂದಿನ ಕುಯ್ದಾಕ್ಬಿಟ್ರು. ಈ ಕೋಳಿ ನ್ಯಾಯ ಕೇಳ್ತದೆ, ನಾನು ಏನ್ ಮಾಡಿದ್ದೆ ಅಂತ ಕುಯ್ದಾಕ. ಈಗ ಏನ್ ನ್ಯಾಯ ಹೇಳ್ಬೇಕಪ್ಪ ಅದಕ್ಕೀಗ? ಆದ್ರೆ ಮನಸ್ಸು ಬುದ್ಧಿಗೆ ಯಾವ್ದು ಇಟ್ಕಲ್ವೋ ಆ ತರದೊಂದು ನೀನು ಓದ್ ಜೀವನದಾಗ ಅರ್ಧ ಕೊಯ್ದಿದ್ದೆ. ಈಗ ಮನಸ್ಸು ಬುದ್ಧಿಗೆ ಯಾವ್ದು ಇಟ್ಕಲ್ವೋ ಕರ್ಮ ಮತ್ತೆ ಜನ್ಮ ಅನ್ನೋದ್ರ ಮೇಲೆ ಹಾಕ್ಬಿಟ್ರೆ ಸೊ ಈಗ ಹೌದೇನೋ ಅಂತ. ಯಾವುದು ನಿನಗೆ ಎಟ್ಕಲ್ವೋ, ಯಾವುದಕ್ಕೆ ನಿರ್ಣಯಾತ್ಮಕವಾಗಿ ಸ್ಪಷ್ಟವಾಗಿ ಇದೆ ಅಂತ ಹೇಳೋದಕ್ಕೆ ಬರಲ್ವೋ ಅಂತದನ್ನ ಯಾವುದೋ ಒಂದ್ರ ಮೇಲೆ ಆಪಾದಿಸುವಂಥದ್ದು ಇದು ಉತ್ತರ ಕೊಡುವಂತವ್ರ ಯುಕ್ತಿ. ಇದು ಆಕ್ಚುಲಿ ಯುಕ್ತಿ ಅದು. ಈಗ ಎಲ್ಲದಕ್ಕೂ ಉತ್ತರ ಹೇಳ್ತಾರಪ್ಪ ಅಂತ ಹೇಳ್ತಾರೆ. ಈಗ ನನ್ನ ಪ್ರಶ್ನೆಗೆ ಉತ್ತರ ಹೇಳಕ್ ಆಗ್ತಾ ಇಲ್ಲ. ಈಗ ಹೇಳ್ತಿದ್ರೆ ಮರ್ಯಾದೆ ಬರ್ತದೆ. ಈಗ ಬೆನಕಪ್ಪ ನನಗೆ ತಿಳಿದಂಗ ಗುರುಗಳೇ, ಒಂದು ಇರುವೆ ಕೂಡ ನಾನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಆದ್ರೂ ನಾನು ಮಾತ್ರ ನೆಮ್ಮದಿಯಾಗಿಲ್ಲ. ಬೇರೆ ನೋಡ್ರಿ, ಅವನ್ ದುರಾತ್ಮ, ನಾನು ದಿನ ನೋಡ್ತೀನಿ, ಅವನಿಗೆ ಮಾಡ್ತಾನೆ, ಅವನ್ ಮಾತ್ರ ಆರಾಮಾಗಿದ್ದಾನೆ, ನನಗೆ ಇಲ್ಲದ ಬಾಧೆಗಳಿದ್ದಾವೆ, ಏನಿದು ಅಂತ ಕೇಳಿದ್ರಿ. ಈಗೇನ್ ಈಗ ಎರಡು ಸಾಧ್ಯತೆ. ಒಂದು ಪೂರ್ವಜನ್ಮದಾಗ ಏನೋ ನೀನ್ ಮಾಡಿದ್ದೆ ಬಿಡಪ್ಪ ಕಳೀತಾ ಇದೆ ಅಂದ್ರೆ ಈಗ ನಾನು ನೋಡಿಲ್ಲ. ಸೊ ಅಲ್ಲಿ ಸಮಾಧಾನ ಪಡಿಸುವಂತ ಉತ್ತರಗಳಿಗೆ ಯಾವುದಕ್ಕೆ ಉತ್ತರ ಹೇಳಕ್ಕಾಗಲ್ಲೋ, ಇದಕ್ಕೆ ಎಟ್ಕಲ್ಲು, ಇದ್ರ ಮೇಲೆ ಆಪಾದನೆ ಮಾಡ್ತೀವಿ ಇವಾಗ. ಯಾವುದು ಕರ್ಮ ಮತ್ತೆ ಜನ್ಮದ ಮೇಲೆ.
ಕೆಲವು ನಾವೆಲ್ಲ ಅಂದ್ಕೊಂಡಂಗೆ ನಡಿಬೇಕಾಗಿಲ್ಲ. ಇದು ಪರಿಣಾಮಗಳು. ಬಿಸಿಲಿಗೆ ಹೋದ್ರೆ ಬಿಸಿಲು ಬರ್ತದೆ, ಗಾಳಿಗೆ ಹೋದ್ರೆ ಇಲ್ಲಿ ನನ್ನ ಪುಣ್ಯ ಪಾಪಗಳು ಇಲ್ಲಿ ಯಾವ್ದು ಕೆಲಸ ಮಾಡಲ್ಲ ಅನ್ನೋ ವಾಸ್ತವವನ್ನು ಅರ್ಥಕೊಳಕ್ಕಾದ್ರೆ ಏನಪ್ಪ ಅವಾಗ್ಲೇ ಮಾತಾಡಿದ್ವಿ, ನೀವು ಇಷ್ಟು ಧ್ಯಾನ, ಇಷ್ಟು ಒಳ್ಳೆ ವ್ಯಕ್ತಿಗಳಾಗಿ ನೀವು ಹೋಗಿ ಯುದ್ಧ ಭೂಮಿ ನಿಂತ್ಕೊಂಡ್ರೆ ಬುಲೆಟ್ ಏನ್ ಬೈಪಾಸ್ ಆಗಲ್ಲ. ಈಗ ನಾವು ಹೋಗ್ಬಿಟ್ವಿ, ನಿಮ್ ಮಗ ಬಂದ್ ಕೇಳ್ತಾರೆ ಇವಾಗ, ಅಲ್ಲ ಗುರುಗಳ ನಮ್ಮಪ್ಪ ಅಷ್ಟು ಒಳ್ಳೆಯವರು ಧ್ಯಾನ ಮಾಡಿದ್ರು, ಬುಲೆಟ್ ಸ್ವಲ್ಪ ಹಿಂಗ್ ಹೋಗ್ಬೇಕಾಗಿತ್ತಲ್ವಾ. ಈಗ ನಾವು ಏನ್ ಉತ್ತರ ಹೇಳಕ್ಕಾಗ್ತದೆ? ಇಲ್ಲಪ್ಪ ಯಾರನ್ ಬೇಕಾದ್ರೆ ಅದು ಛೇದಿಸ್ತದೆ ಅದ್ರ ಹಂಗೆ ಅಂತ ಹೇಳಿದ್ರೆ ಅವ್ನ ಪಾಪ ಅವ್ನು ಒಪ್ಕೊಳ್ಳೋ ಸ್ಥಿತಿಯಾಗಿರಲ್ಲ. ಮತ್ತೆ ನಾನು ಅದ್ರ ಮೇಲೆ ಹೆಂಗ್ ಮಾಡ್ಬೇಕು, ಏನಕ್ ಮಾಡ್ಬೇಕು, ಬೇಡ ಬಿಡ್ರಿ ನಾವು ಹಂಗೆ ಇರ್ತೀವಿ ಅಂತ ಶುರು ಮಾಡ್ತಾರೆ. ಈಗ ಆ ತರದ್ ಯಾವ್ದೋ ಒಂದು ಕಾರಣ ಹೇಳಿ ಅದನ್ನ ಸಮಾಧಾನ ಮಾಡಿಸ್ಬೇಕು. ಅಂದ್ರೆ ವ್ಯವಸ್ಥೆ ಹಾಳಾಗದೆ ಇರ್ಲಿ ಅನ್ನೋ ಕಾರಣಕ್ಕೆ. ಈಗಂತೂ ಹಂಗ್ ಮಾಡಕ್ ಬಿಡಲ್ಲ ಕಾನೂನು ಅದು. ಇವಾಗ ಈ ಕಾನೂನು ಇವೆಲ್ಲ ಇಲ್ಲದೆ ಇದ್ದ ಕಾಲದಲ್ಲಿ ಈ ತರದ ಕಲ್ಪನೆಗಳು ಮತ್ತೆ ಪರಿಕಲ್ಪನೆಗಳೇ ಸಮಾಜನ ಸ್ವಸ್ಥ ಸ್ಥಿತಿಯಾಗಿಟ್ಟಿದ್ವು. ಪಾಪ ಮಾಡಬಾರ್ದಪ್ಪ, ಯಾಕೆ ನಾವು ನರಕಕ್ಕೆ ಹೋಗ್ತೀವಿ ಅಂದ್ರೆ ಅದು ಇವಾಗ ಈ ಅಮೆಂಡ್ಮೆಂಟ್ಗಳಿಗಿನ್ನ ಅಥವಾ ಈಗ ಏನೋ ಕಾನೂನುಗಳಿಗಿನ್ನ ಬಹಳ ಪ್ರಬಲವಾಗಿ ಕೆಲಸ ಮಾಡ್ತಾ ಇತ್ತವರು. ಕಾನೂನು ಪ್ರಬಲವಾಗಿ ಮಾಡಿದ್ರೆ ಈ ನೈತಿಕ ವ್ಯವಸ್ಥೆ ಇದೆಲ್ಲ ಬಲವಂತವಾಗಿ ಮಾಡ್ಬೇಕಾಗಿರೋದಿಲ್ಲ, ಭಯದಿಂದ ಆದ್ರೂ ಇರ್ತಾರೆ ಅಂತ. ಮಾಡಬಾರ್ದು ಅನ್ನೋ ಭಾವ ಇದ್ರೆ ಈ ಕಾನೂನುಗಳು ಬೇಕಿಲ್ಲ. ಅಂದ್ರೆ ಇದು ಬಹಳ ಸಂಕೀರ್ಣ ಇದ್ರದ್ದು. ನಾನು ಬೇಡ ಅಂದ್ರೂ ಪ್ರಚೋದನೆ ಬರ್ತಾ ಇದೆ. ಬೇರೆ ವ್ಯವಸ್ಥೆ ಇದೆ ಪಾಪ, ಅದನ್ನೆಲ್ಲ ಮಾಡಿಸ್ತದ. ಇಲ್ಲಿ ನೀವು ಪೂರಾ ಅದರ ಆಧಾರದ ಮೇಲೆನೆ ನೀವು ಜೀವನನ ರೂಪಿಸ್ತೀವಿ, ಅಥವಾ ನನ್ನ ಚಿಂತನೆಗಳೆಲ್ಲ ಅದೇ ತರ ಇದೆ, ನನ್ನ ಜೀವನನೂ ಹಾಗೆ ಇರಬೇಕು ಅಂತ ಭಾವಿಸಿದ್ರೆ ನನ್ನ ಚಿಂತನೆಗೂ ಜೀವನಕ್ಕೂ ತಾಳಮೇಳ ಆಗಲ್ಲ. ಇವು ಅದಕ್ಕೆ ಸಮಯೋಚಿತ ಪ್ರಜ್ಞೆ ಅಂತ ಹೇಳಿದ್ವಿ. ಯುದ್ಧ ಭೂಮಿ ಅಂದ್ರೆ ಅಲ್ಲಿ ಹೋಗ್ಬಾರ್ದಪ್ಪ, ದೂರ ಇರಬೇಕು ಅನ್ನೋದೊಂದು ಪ್ರಜ್ಞೆ. ಅಲ್ಲಿ ಸಂತನಾಗ್ಲಿ ಸಂಸಾರಿ ಆಗ್ಲಿ ಯಾರಿಗಾದ್ರೂ ಅದು ಪರಿಣಾಮ ಬೀರ್ತದ ಅದ್ರದ್ದು ಅಂತ. ಪಾಪ ಅಲ್ಲಮರು ಎಚ್ಚರಿಸ್ತಾರೆ ಇವರಿಗೆ. ವಿಕೋಪಗಳು ಉಂಟಾಗ್ತದೆ, ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಅವರು ಹೊರಟ್ಬಿಡ್ತಾರೆ ಇವ್ರ. ಆದ್ರೆ ಪಾಪ ಇವರಿಗೆ ಇವ್ರ ಧರ್ಮದ ಮೇಲೆ ಬಹಳ ವಿಶ್ವಾಸ. ಚನ್ನಬಸವಣ್ಣನ್ಗಂತೂ ಅಷ್ಟು ದೃಢವಾದ ವಿಶ್ವಾಸ, ಏನಾಗಲ್ಲ ಬಿಡು ಅಂತ. ಕಣ್ಣೆದ್ರಿಗೆ ಶರಣರನ್ನ ತಲೆ ಕತ್ತರಿಸಾಕ್ತಾ ಇದ್ರೆ ಏನಂತಾರೆ, ಸ್ತಬ್ಧ ಆಗೋತಾನೆ ಆತ. ಶರಣರಿಗೆ ಈ ಗತಿ ಬರ್ತದ ಅಂತ. ಪಾಪ ಆತನ ಬೇರೆಯವ್ರು ಎತ್ಕೊಂಡು ಹೋಗ್ತಾರೆ ಅವಾಗ. ಅಂದ್ರೆ ಅವನು ನಡೆಯುವಂತ ಇದ್ರಲ್ಲೂ ಇರಲ್ಲ. ಹಾಗೆ ಸಮಷ್ಟಿ ವ್ಯಷ್ಟಿ ಪ್ರಭಾವಗಳು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡೇ ಇದ್ರೆ ನಮ್ಮ ಪರಿಕಲ್ಪನೆಗೆ ವಾಸ್ತವಗಳು ಇರಲ್ಲ ಅನ್ನೋದು ಇದೊಂದು ವಾಸ್ತವ ಅರ್ಥ ಆಗ್ಬೇಕು ನಮಗೆ. ಕೆಲವು ಸಮಾಧಾನ ಪಡಿಸೋ ಉತ್ತರಗಳು ಬೇಕಾಗ್ತವೆ. ಈಗ ಕಬಳಿಸುವಿಕೆಯಿಂದ ಲಾಜಿಕಲ್ ಆನ್ಸರ್ ಅಷ್ಟೇ. ಅಂದ್ರೆ ಬ್ರೈನಿಗೆ ಒಂದು ತರ್ಕಬದ್ಧವಾದ ಉತ್ತರ ಕೊಟ್ಬಿಟ್ರೆ ಸಮಾಧಾನ ಆಗ್ತದೆ ಅಂತ. ಈಗ ಹುಲ್ಲು ಕೇಳ್ತದಂತೆ, ನನ್ ಯಾಕೆ ಕುಯ್ತಾರೆ ಇವರು ಅಂದ. ನಾನೇನ್ ತಪ್ಪು ಮಾಡಿದ್ದೆ ಅಂದ. ಅಲ್ಲಪ್ಪ, ನೀನು ಪಂಚಭೂತಗಳಿಂದ ಎಲ್ಲ ಹೀರ್ಕೊಂಡು ಸಂಗ್ರಹಣೆ ಮಾಡಿಟ್ಕೊಂಡಲ್ಲ, ಇವಾಗ ನೀನ್ ಎಲ್ಲಾದ್ರಿಂದ ಏನಂತೀರದ್ರ ಹೀರ್ಕೊಂಡಲ್ಲ, ನಿನ್ನ ಅಂಶದ ಇನ್ನೊಬ್ರು ಯಾರು ಹೀರ್ಕಂತಾವ್ರಿ ಅಂತ.
ನೀನು ಕಬಳಿಸ್ದಲ್ಲ ಇವಾಗ ಪಂಚಭೂತಗಳು ಮಣ್ಣನ್ನ ರಸ ತಗೊಂಡೆ, ನೀರು ತಗೊಂಡೆ, ಗಾಳಿ ತಗೊಂಡೆ, ಇದನ್ನೆಲ್ಲ ಕಬಳಿಸಿದ್ರಿಂದ ಮೇಕೆನೋ ಜಿಂಕೆನೋ ಏನೋ ಬಂದು ನಿನ್ನನ್ನು ಕಬಳಿಸ್ತು ಅಂತ. ಈಗ ಮೇಕೆ ನಾನೇನು ಮಾಡಿದ್ದೆ ಅಂತಂದ್ರೆ ನೀನು ಅದನ್ನ ಕಬಳಿಸಿದಕ್ಕೆ ನಿನ್ನನ್ನು ಕಬಳಿಸ ಅಂತ. ಸೊ ನಿನ್ನನ್ನು ಯಾವ್ದೋ ಒಂದು ಕಬಳಿಸ್ಬೇಕಲ್ವಾ ಅಂತ. ಇಷ್ಟು ಹೇಳ್ದಾಗ ಏನಿಸ್ತದ ಈಗ? ಹೌದು 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 ಅಂತದ ಈಗ ಅಂತ. ಸೊ ನಿಮ್ಗೆಲ್ಲ ಏನ್ ಬೇಕಾಗಿರ್ತದೆ, ಅದು ಯಥಾರ್ಥ ಅಂತ ಒಪ್ಕೊಳ್ಳೋದಕ್ಕಿಂತ ಏನೋ ಒಂದು ತರ್ಕಬದ್ಧವಾದ ಉತ್ತರ ಬೇಕಾಗಿರ್ತದೆ ಅದಕ್ಕೆ. ಹಾಗಾಗಿ ಸಂಕೀರ್ಣ ವ್ಯವಸ್ಥೆ ಒಂದಷ್ಟು ನಿಯಮಬದ್ಧವಾಗಿರ್ತವೆ, ಒಂದಷ್ಟು ನಿಯಮ ಬಾಹಿರವಾಗಿರ್ತವೆ. ನಿಯಮ ಬಾಹಿರವಾಗಿರೋದೇ ನಿಯಮ ಅಂತ ಅನ್ಕೋಬೇಕಲ್ಲಿ. ಇದೆಲ್ಲ ಮೇಂಟೈನ್ ಆಗ್ತದೆ ಅಂತ ಅನ್ಕೋಬೇಕು. ಸೊ ನಿಮ್ ಮನಸ್ಸು ಬುದ್ಧಿಗೆ ಎಟಕಲಿಲ್ಲ ಅದ್ರ ಉತ್ತರ ಅಂತಂದ್ರೆ ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಅದ್ರ ಮೇಲೆ ಹಾಕ್ಬಿಟ್ರೆ ನೆಮ್ಮದಿಯಾಗಿರ್ತೀರ. ಪ್ರಕೃತಿ ನಿಯಮ ಯಾವ್ದೋ ಒಂದು ಕಾರಣ ಹೇಳೋದು ಈಗ ಅದನ್ನ. ಪ್ರಕೃತಿ ನಿಯಮ ಅಂದ್ರಿ, ಕರ್ಮ ಅಂದ್ರಿ, ಏನಪ್ಪಾ ಹಿಂಗ ಹೇಳ್ಬಿಟ್ರೆ ಮುಗೀತದು. ಸಿಗೋ ಸಂತೋಷ ನಮ್ಮದಿ ಬೇರೆ ಕಡೆ ಸಿಗಲ್ಲ. ಈಗ ಒಂದು ಹೂ ಅರಳ್ತದೆ, ಸುಗಂಧ ಎಷ್ಟು ದೂರ ಹೋಗ್ತದದು? ಸೊ ಅದು ನಾನು ಅರಳಿದ್ದೀನಿ ಅಂತ ನಾನು ಹೇಳ್ಕೋಬೇಕಾದ. ಸೊ ಹಂಗೆ ಕೆಲವು ಪಸರಿಸ್ತವೆ ಅವು ಅಂತ. ಈಗ ಇಲ್ಲಿ ಒಬ್ಬರು ನೆಮ್ಮದಿಯಾಗಿದ್ರೆ ಆ ನೆಮ್ಮದಿ ಅನ್ನೋದು ನೀವೇ ನೆಮ್ಮದಿ ಅಲ್ಲ, ಅಳಿಲ್ ಕೂಡ ಆರಾಮಾಗಿ ನಿದ್ದೆ ಮಾಡ್ಕೊಂಡ್ ಮಲಗಿರ್ತದೆ ಅದು. ಮತ್ತು ಆಕ್ಚುಲಿ ನೀವನ್ನ ಎಚ್ಚರವಾಗಿದ್ರ ಅದು. ಸೊ ಅಂದ್ರೆ ಆ ಒಂದು ಅವಸ್ಥೆ ಎರಚ್ತದೆ ಅಂತ. ಅದನ್ನ ಗುರ್ಸಕ್ಕಾದ್ರೆ ಓ ನೋಡು ಎಷ್ಟು ನಿಶಬ್ದವಾದಂತ ಹೇಳ್ತೀವಿ, ಇಲ್ಲ ಹೆಚ್ಚು ತಣ್ಣಗದಪ್ಪ ಅಂತ ಹೇಳ್ತಾರೆ. ಕೆಲವರು ಎಷ್ಟೋ ಜನ ಬರ್ತಾರೆ, ಗೊತ್ತಾಗಲ್ಲ ಪಾಪ, ಅದನ್ನ ವ್ಯಕ್ತಪಡಿಸಕ್ಕಾಗಲ್ಲ. ನೆಮ್ಮದಿ ಅಂತ ಹೇಳಲ್ಲ ಅದು. ಎಷ್ಟು ತಣ್ಣಗದೆ ಗುರುಜಿ, ಎಷ್ಟು ಆರಾಮಾಗದೆ, ಇನ್ನೊಂದ್ ಸ್ವಲ್ಪ ತಿರ್ಬೇಕು, ಇದು ಅವ್ರು ವ್ಯಕ್ತಪಡಿಸಂತ. ಅದೇ ಧ್ಯಾನದ ರುಚಿ ಇರೋರು ಅಪ್ರಯತ್ನವಾಗಿ ಎಷ್ಟು ಆರಾಮಾಗಿ ಹೋಗ್ಬಿಡ್ತೀವಲ್ಲ ಗುರುಜಿ ಅಂತ ಹಿಂಗಂತಾರೆ. ನಾನು ಗಂಟೆಗಟ್ಲೆ ಕೂತ್ಕೋಬೇಕು, ಇಲ್ಲಿ ನೋಡ್ರಿ ಇಲ್ಲಿ ಏನು ಪ್ರಯತ್ನ ಇಲ್ದಿರ ತಪ್ಪಿಸ್ತದೆ ಅಂತ. ಅಂದ್ರೆ ಯಾರು ಯಾವ ಅವಸ್ಥೆಯಲ್ಲಿ ಇರ್ತಾರೋ ಅದು ಪಸರಿಸ್ತದೆ ಅಂತ. ನೀವೇನ್ ಅದಕ್ಕೆ ಪ್ರಯತ್ನ ಬೇಕಾಗಿಲ್ಲ, ಅದು ಹರಡ್ತದೆ ಅಂತ. ಈಗ ಎಷ್ಟೋ ವರ್ಷಗಳ ಕಾಲ ನಾವ್ ಹಿಂಗ್ ನಿಶಬ್ದವಾಗಿ ಮೌನವಾಗಿರೋದ್ರಿಂದ ಈಗ ನಮ್ಮ ಅಸ್ತಿತ್ವ ಇರ್ಲಿ ಇಲ್ದಿರ ಇರ್ಲಿ ಇದಂಗಿರ್ತದೆ. ಇನ್ನು ಎಷ್ಟೋ ಸಾವಿರಾರು ವರ್ಷಗಳ ಕಾಲ ಇದಂಗಿರ್ತದೆ. ಈಗ ಸ್ಥಾನ ಬಲ ಅಂತ ಕರಿತೀವಿ ಈಗ. ಸೊ ಇದು ಸ್ಥಾನ ಎಲ್ಲ ಕಳ್ಕೊಂಡಿದ್ರು ನಾಳೆ ಇನ್ನೊಬ್ಬ ಯಾರೋ ಬಂದು ಕುತ್ಕೊಂಡ್ರೆ ಅವನಿಗೆ ಜ್ಞಾನೋದಯ ಆಗ್ತದೆ, ಅವನು ಹಂಗಾಗೋಗ್ತಾನೆ. ಪಾಪ ಅವನು ಪ್ರಾರಂಭದಾಗ ಏನಾಯ್ತು ಅಂತ ಅರ್ಥ ಆಗಲ್ಲ. ನನಗೆ ಜ್ಞಾನೋದಯ ಆಯ್ತು ಅಂತ ಊರೆಲ್ಲ ಹೇಳ್ಕೊಂತಿರ್ತಾನೆ, ನನಗೆ ಹಿಂಗ ಆಗೋಯ್ತು ಅಂತ ಹೇಳ್ಕೊತಾನೆ. ಆದ್ರೆ ಇದು ಕಾಂಟೇಜಿಯಸ್, ಅಂದ್ರೆ ಮೆತ್ಕೊಂಡು ಹರಡ್ತಾ ಇರ್ತದೆ ಇದು ಅಂತ. ಸೊ ಅದಕ್ಕಾಗಿ ಜ್ಞಾನಿಗಳು ಪರಿವರಾಜಕರಾಗಬೇಕು ಅಂತ ಹೇಳ್ತಿದ್ರು. ಅಂದ್ರೆ ಅವ್ರಿಗ ಸಮಾಧಾನ ಆಗಕ್ಕಲ್ಲ, ಅವ್ರ ನೆನಪುಗಳು ಎಲ್ಲಾ ಕಡೆ ಹಿಂಗ್ ಉಳಿದ್ರೆ ಅಪ್ರಯತ್ನಕವಾಗಿ ಇನ್ನೂ ಎಷ್ಟೋ ಜನ ಜ್ಞಾನೋದಯ ಆಗ್ತದವರಿಗೆ ಅಂತ. ಹಂಗಾಗಿ ಭಾರತದಲ್ಲಿ ನೀವು ಜ್ಞಾನ ಹಾಳಾಗೋಗ್ಬಿಡ್ತದೆ, ನಾನು ಹೇಳ್ಕೊಳ್ಳಿಲ್ಲ ಅಂದ್ರೆ ವಿದ್ಯೆ ಹಾಳಾಗ್ಬಿಡ್ತದೆ ಅಂತ ಏನೇ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಯಾಕೆಂದ್ರೆ ಎಲ್ಲಾ ಕಡೆನೂ ಅದು ಇದ್ದೇ ಅದು. ನೀವೇನು ಮಾಡಿದ್ರೆ ಸುಮ್ಮನೆ ಕುತ್ಕೊಂಡ್ರೆ ಸಾಕು, ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗೋದ್ರಲ್ಲಿ. ಯಾಕೆ? ಅದ್ರ ಪರಿಣಾಮ ಅದು. ಸೊ ಅಷ್ಟು ಸ್ಥಾನ ಎಲ್ಲಾ ಕಡೆ ಪ್ರಬುದ್ಧ, ಅಂದ್ರೆ ಬಲ ಉಂಟಾಗಿರ್ತದೆ ಅದಕ್ಕ. ಪೂರ್ವಜರು ಎಷ್ಟು ಜನ ಹೋಗಿದಾರೋ ಹಂಗೆ.
ಈ ಪ್ರಯತ್ನದಿಂದ ಬರೋ ಜ್ಞಾನನ ಇವೆಲ್ಲ ಅಲ್ಲ, ನಿಶ್ಚಯವಾಗಿ ಅಲ್ವೇ ಅಲ್ಲ, ಅವಿರ್ಭವಿಸ್ತದೆ ಅದೊಂದು. ಈಗ ಒಂದು ರುಚಿ ಸಿಕ್ತಲ್ಲ, ಈ ಅವಸ್ಥೆಯಲ್ಲಿ ಇದ್ದೀವಿ ಅಂತ. ಈಗ ಮನಸ್ಸು ಬುದ್ಧಿ ಎಲ್ಲ ಎಲ್ಲೋಗವು ಈಗ. ಮನೇಲಿದ್ದಾಗ ಅದು ಎಷ್ಟು ಪ್ರಯತ್ನ ಮಾಡಿ ಕಟ್ಟಾಕ್ಬೇಕು ಅವನ್ನ, ಸೊ ಎಷ್ಟು ತಪಸ್ಸು ಮಾಡ್ಬೇಕು. ಒಂದು ಸುಳಿವು ಸಿಕ್ಕದೆ ಇವಾಗ. ಈಗ ಒಳ್ಳೆ ಟೀ ಕುಡಿದ್ವಿ ಅಂದ್ರೆ ಟೀ ಅಂದ್ರೆ ಹಿಂಗಿರ್ಬೇಕು ಅಂತ ಅನ್ಕೋಬೇಕು. ಸೊ ಈಗ ನೆನಪಾಗ್ತದೆ, ಕುಟೀರದಾಗಿದ್ವಲ್ಲ ಹಂಗಿದ್ರೆ ಆಹಾ ಎಷ್ಟು ಚೆನ್ನಾಗಿರ್ತದೆ. ಸೊ ಅದೊಂದು ರುಚಿ ಸಿಗ್ತದೆ ಅದಕ್ಕೆ, ಮತ್ತೆ ಮರುಕಳಿಸ್ತಾ ಇರ್ತದೆ ಅದು. ಸೊ ಈಗ ಅವು ಗಾಡಿಗಳು ಎಷ್ಟು ರಿಚ್ ಆಗೋಗ್ಬಿಡ್ತವೆ ಅಂದ್ರೆ 6 ತಿಂಗಳು ನಮ್ಮನ್ನ ನೋಡಕ್ಕೆ ಬರಲ್ಲ, ಅಂದ್ರೆ ಅಷ್ಟು ನೆಮ್ಮದಿಯಾಗಿರ್ತಾರೆ. ಒಂದ್ಸಲಿ ಬಂದೋಗ್ಬಿಟ್ರೆ ಬಂದೋಗೋದು ಸ್ವಲ್ಪ ಗಾಡಿ ಆರಾಮಾಗಿರೋಣ ಅಂತ. ಸೊ ಇದ್ರ ಪ್ರಭಾವ ಎಷ್ಟಿರ್ತದೆ ಅಂದ್ರೆ ಕೆಲವರಿಗೆ ಅಷ್ಟು ತೃಪ್ತಿ ಆಗೋಗಿರ್ತಾರೆ. ಹಂಗೆ ಸ್ವಲ್ಪ ಚಾರ್ಜ್ ಆಗೋದಕ್ಕೆ ಬೇಕಾಗ್ತಾವಷ್ಟೇ. ಊಟ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ, ಇಲ್ಲ ನಾನೇ ಮಾಡ್ಕೊಂಡು ಊಟ ಮಾಡ್ಬೇಕು ಅನ್ನೋದೇನು ಅಲ್ಲ. ಈಗ ಈ ಅವಸ್ಥೆಗೆ ಹೋಗೋದಷ್ಟೇ ಇಂಪಾರ್ಟೆಂಟ್. ಈಗ ನಾನೇ ಧ್ಯಾನ ಮಾಡಿ ಹೋಗ್ಬೇಕು ಅಂತಿಲ್ಲ. ಈಗ ಅನಾಯಾಸವಾಗಿ ಎಲ್ಲ ಹೋದ ಘಟಿಸ್ತದೆ ಅಂದ್ರೆ ಯಾಕೆ ಬಳಸ್ಕೊಬಾರ್ದು? ಈಗ ಅದನ್ನ ಯಾರೋ ಸಿದ್ಧ ಮಾಡಿಟ್ಟಿದ್ದಾರೆ, ಆ ಸ್ಥಾನ ಬಲನ ಬಳಸ್ಕೊಳ್ಳೋದು ಪೂರಕವಾಗಿರ್ತಾವ ಅವೆಲ್ಲ. ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ. ಅದು ಈಗ ಕೃಷ್ಣನ್ ಒಂದು ಲೈನೇಜ್ ಇದೆ, ರಾಮನ್ ಒಂದು ಲೈನೇಜ್ ಇದೆ. ಸೊ ಹಂಗೆ ಈಶ್ವರ, ಇನ್ನು ಯಾರ್ಯಾರದು ಮಹಾನ್ ವ್ಯಕ್ತಿಗಳೆಲ್ಲ ಅವ್ರವ್ರದ್ದು ಪರಂಪರೆ ಇದೆ. ಬಹಳ ಅಭೂತಪೂರ್ವವಾದಂತ ಕೊಡುಗೆ ಕೊಟ್ಟಿದ್ದಾರೆ, ಬದಲಾವಣೆ ತಂದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಈಗ ನಂದು ಯಾವ್ದೋ ಒಂದು ಹೊಸ ಪರಂಪರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನನಗೆ ಎಷ್ಟು ಜನ ಅನುಯಾಯಿಗಳು ಬರ್ತಾರೆ? ಈಗ ನನ್ನ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕಮ್ಮ ಇಲ್ಲಿ. ಈಗ ನಾನು ಏನ್ ಮಾಡಿದ್ರು ಬರ್ತೀರ ನೀವು? ಈಗ ಹೇಳ್ತೀನಿ, ಕೃಷ್ಣ ಹುಟ್ಟಿದ್ದು ನಾನೇನಮ್ಮ, ರಾಮ ಹುಟ್ಟಿದ್ದು ನಾನೇ, ರಮಣ ಹುಟ್ಟಿದ್ದು ನಾನೇ, ರಾಮಕೃಷ್ಣನು ನಾನೇ, ಯೇಸುನು ನಾನೇ, ಮೊಹಮ್ಮದ್ ನಾನೇ, ಎಲ್ಲಾನು ನಾನೇ. ಸೊ ಆ ಅವತಾರದಾಗ ಹಂಗಿದ್ದೆ, ಈಗ ಈ ಅವತಾರದಾಗ ಹಿಂಗಿದ್ದೀನಿ. ಅಷ್ಟು ಅವತಾರನ ನಂದೇ ಅಂತಂದ್ರೆ ಈಗ ಎಷ್ಟು ಜನ ಬರ್ತೀರಾ? ವೈಷ್ಣವ ಪಂಥ ಇದನ್ನ ಕಾಪಿ ಮಾಡ್ತದೆ. ದಶಾವತಾರ ಅಂತ ಬರ್ತದಲ್ಲ, ಈ ದಶಾವತಾರನ ಸೊ ವೈಷ್ಣವ ಪಂಥ ಟ್ಯಾಕ್ಟಿಕ್ಸ್ ಆಗಿ ಬಳಸ್ಕೊತದೆ, ಇದನ್ನ ಯುಕ್ತಿಯಾಗಿ ಬಳಸ್ಕೊತದೆ. ಇದನ್ನ 10ನೇದನ್ನ ಸಸ್ಪೆನ್ಸ್ ಆಗಿರ್ತದೆ. ಯಾಕೆ ಅಂದ್ರೆ ಮುಂದೆ ಯಾರು ಬಹಳ ಪ್ರಬಲವಾಗಿ ಬರ್ತಾರೋ ಅವ್ರ ಮೇಲೆ ಆಪಾದನೆ ಮಾಡ್ಬಿಡೋಣ ಅದನ್ನ ಅಂತ. ಅದ್ ಬುದ್ಧ ಇರ್ಬೋದು, ಅಥವಾ ಕಲ್ಕಿ ಇರ್ಬೋದು, ಅಥವಾ ಕಲ್ಕಿಗಿನ್ನ ಇನ್ನು ಮುಂದೆ ಇನ್ನಾರು ಬಂದ್ರೆ ಅಂತ. ಇದೆಲ್ಲ ಅವಾಗೆ ಮಾತಾಡ್ತಾ ಇದ್ವಿ. ಅಂದ್ರೆ ನಾನು ಶ್ರೇಷ್ಠ ಅನ್ನೋದನ್ನು ಬಿಂಬಿಸ್ಕೊಳ್ಳೋದಕ್ಕೆ ನಾನಾ ಯುಕ್ತಿಗಳಿರ್ತವೆ. ಈಗ ಜಗತ್ನಲ್ಲಿರುವಂತ ಎಷ್ಟು ಅವತಾರಗಳಿದಾವೋ ಅಷ್ಟು ಅವತಾರಗಳನ್ನ ಸೊ ನಮ್ ದೇವರು ಅಥವಾ ನಮ್ಮ ಇವರೇ ಧರಿಸಿತ್ತು ಅಂತ ಹೇಳಿದ್ರೆ ಇಷ್ಟು ಜನ ಅನುಯಾಯಿಗಳನ್ನ ಪಡ್ಕೋಬಹುದಲ್ಲ ಈಸಿಯಾಗಿ. ಈಗ ಅಬ್ಜೆಕ್ಷನ್ ಇಲ್ಲ ಅದ್ರ ಮೇಲೆ. ಈಗ ಅವ್ರೇನ್ ಹೇಳ್ತಾರೆ, ನಾನ್ ರಾಮನ್ ಬಿಟ್ಟು ಬೇರೆ ಯಾರು ಪೂಜೆ ಮಾಡಲ್ರಿ ಅಂತಾರೆ. ಈಗ ಮತ್ತೆ ಇಲ್ಲಪ್ಪ ರಾಮನು ಇವರೇ ಅಂತಂದ್ರೆ
ಈಗ ಅಷ್ಟು ಜನ ಬಂದು ಸೇರ್ಕೊತಾರಲ್ಲ ಇವಾಗ. ಶಿವ, ನಾ ಶಿವನ್ ಬಿಟ್ಟು ಬೇರೆ ಆರಾಧನೆ ಮಾಡಲ್ಲ, ಇಲ್ಲಪ್ಪ ಶಿವನ್ನೇ ಅವತಾರನಪ್ಪ. ಈ ಸದ್ಯಕ್ಕೆ ಯಾರಿದ್ದಾರೆ ಈಗ? ಸೊ ಇಲ್ಲೆಲ್ಲ ಪಾಷಂಡಿತನ ಅಂತೀವಿ, ಅಂದ್ರೆ ಡ್ಯುಯಾಲಿಟಿನೇ ಇರ್ತದೆ ಇವರಲ್ಲಿ. ಈಗ ಸರ್ವಾವತಾರಗಳು ಅದರದೇ ಆಗಿರ್ಬೇಕಾದ್ರೆ ನಮ್ದನ್ನ ಆರಾಧನೆ ಮಾಡಕ್ ಬರ್ರಿ ಅಂತ ಯಾಕೆ ಕರಿಬೇಕು? ಎಲ್ಲೆಲ್ಲ ಯಾರ್ಯಾರು ಆರಾಧನೆ ಮಾಡ್ಕೊಂತಾರೋ ಅದೇ ಸರಿ ಅಂತ ಹೇಳ್ಬೋದಲ್ಲ. ಏನ್ ಹೇಳಿದ ಅರ್ಥ ಆಯ್ತಾ? ಈಗ ನಾನು ಸಾಯಿ ಭಕ್ತ, ಸಾಯಿಯನ್ನು ಬಿಟ್ಟು ಬೇರೆಯವ್ರನ್ನ ಆರಾಧನೆ ಮಾಡಲ್ಲ. ಹಾಗಾದ್ರೆ ಉಳಿದ ಅವತಾರಗಳು ಯಾರು? ಮತ್ತೆ ಈಗ ಪಾಷಂಡಿತನ ತಾನೇ ಈಗ ಸಾಯಿನ ಅಪಮಾನ ಮಾಡ್ತಾ ಇದ್ದೀರಾ ಅಂತ ಅದರ ಅರ್ಥ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಆ ಶ್ರೇಷ್ಠ ಕನಿಷ್ಠ ಅನ್ನುವಂಥ ಭ್ರಾಂತಿ ಇದೆಲ್ಲ, ಸೊ ಅದರ ವಿಕೃತಿಗಳಷ್ಟೇ ಇದೆಲ್ಲ. ಸೊ ಸ್ವಲ್ಪ ನೀವು ಆಳವಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಇವೆಲ್ಲ ಬೇರೆ ಬೇರೆ ಯುಕ್ತಿಗಳು ಅಂತ ಅರ್ಥ ಆಗ್ತದೆ. ನೀವು ಯಾವ ಸಮುದಾಯಕ್ಕೆ ಹೋದ್ರೂ ಇದು ಕಾಣಿಸ್ತದೆ. ಈಗ ಒಂದ್ ಕಡೆ ಹೋದಾಗ ವೇದವ್ಯಾಸರೇ ಸಕಲ ಇದನ್ನೆಲ್ಲ ಬರೆದಿದ್ದು ಅಂತ ಹೇಳ್ತಾರೆ. ಏನು ವೇದಗಳನ್ನ ಇವನ್ನೆಲ್ಲ ಬರೆದಿದ್ದು ಅಂತ. ಇವನ್ ನಾವು ಸ್ವಲ್ಪ ಕಡಿಮೆನೇನು, ವೇದವ್ಯಾಸರು ಆಕ್ಚುಲಿ ನಮ್ಮ ಪರಂಪರೆಯಲ್ಲಿ ಶಿಷ್ಯರವರು, ವಿಶಿಷ್ಟಾದ್ವೈತದವರು. ಕೃಷ್ಣದ್ವೈಪಾಯನ ಈ ಪಂಚಾಚಾರ್ಯ ಇದರಲ್ಲಿ ಅವರೊಬ್ಬ ಶಿಷ್ಯ ಪರಂಪರೆಯಲ್ಲಿ ಅವರು ಒಬ್ಬರು. ಅಂದ್ರೆ ನಮ್ಮಿಂದ ಕಲ್ತು ಬರ್ದಿದ್ದಯ್ಯ, ನಾವು ಸ್ವಲ್ಪ ಜಾಸ್ತಿ ಅಂತ. ಈಗೆಲ್ಲ ಅವರಿಂದ ಸೃಷ್ಟಿ ಆಗಿದ್ದು ಅಂತ ನಾವು ಮೆರಿತಾ ಇದ್ರೆ, ಇದೇ ಎಲ್ಲ ಅಂತ ಶ್ರೇಷ್ಠ ಅಂತ ಅನ್ಕೊತಾ ಇದ್ರೆ, ಬೆಳಗ್ಗೆ ಮಾತನಾಡುದಲ್ಲಪ್ಪ ಈಗ ಅದಕ್ಕೆ ಕೌಂಟರ್ ಕೊಡೋರು ಇನ್ನೊಂದು ಬರ್ತಾರೆ ಅಂತ ಈಗ ಬಂತಲ್ಲಿ. ಸೊ ಇದೇ ಗುಣದಲ್ಲೇ ಇನ್ನು ಪೇಚಾಡ್ತಾ ಇದ್ದೀರಿ ಹೊರತು, ಸಿಕ್ಕಾಕೊಂಡಿದ್ರೆ ಹೊರತು ನೀರು ಬರೋದು ಯಾವಾಗ ಅಂತ. ಆದ್ರೆ ಆಚೆ ಬರ್ಬೇಕಲ್ಲ. ಈಗ ದಶ ಅವತಾರ ಮಾತ್ರ ಹೇಳಿದ್ರೆ, ಇವಾಗ ಅನ್ಯ ಗ್ರಹಗಳು, ಅನ್ಯ ಗ್ಯಾಲಾಕ್ಸಿಗಳು ಇನ್ನು ಏನೇನೆಲ್ಲ ಇರ್ಬೋದಲ್ಲ. ಇವಾಗ ಅಲ್ಲಿ ಸ್ಟೋರಿ ಯಾಕೆ ಹೇಳ್ತಾ ಇಲ್ಲ ನಮ್ಗೆ? ಅದು ನಿಮ್ ದಶಾವತಾರಗಳೆಲ್ಲ ಓನ್ಲಿ ಏನು ಭರತಖಂಡದ ಆಸುಪಾಸಲ್ಲಿ ಇರುವಂತ ಪಾತ್ರಗಳು. ಸೊ ಹಂಗೆ ಸೊ ಇನ್ನು ಏನೇನೋ ವ್ಯಕ್ತ ಆಗ್ಬೋದಾಗಿತ್ತಲ್ಲ ಈಗ ಅನ್ಯ ಗ್ರಹದ್ದು ಅವದ್ದು ಇವದ್ದೆಲ್ಲ ಅಂತ. ಸೊ ಫ್ಯಾಬ್ರಿಕೇಟೆಡ್ ಸ್ಟೋರೀಸ್ ಅಂತ ನೀಟಾಗಿ ಅರ್ಥ ಆಗ್ತದಲ್ಲ ಇವೆಲ್ಲ. ಉದ್ದೇಶ ಏನು ಅಂತ, ಗುಂಪು ಬೇಕಷ್ಟೇ. ಮುಕ್ತಿ ಅಂದ್ರೆ ಏನ್ ಗುರುಜಿ? ಯಾರು ಹೇಳ್ತಾ ಇರೋದು ಇದನ್ನ? ನನಗೆ ಧ್ಯಾನ ಮಾಡೋದು ಅಂದ್ರೆ ಜನ್ಮದಿಂದ ಜನ್ಮಕ್ಕೆ ನೋಡ್ದು ಅಂದ್ರೆ ಧ್ಯಾನ ಮಾಡ್ಬೇಕು, ಮುಕ್ತಿ ಹೊಂದ್ಬೇಕು, ಅಲ್ಲಿ ಕೇಳಿದ್ದು ಗುರುಜಿ. ಸೊ ಇದನ್ನ ಸಾಮಾನ್ಯರು ಮಾತಾಡ್ಕೊಂಡ್ರೆ ಏನೋ ತೊಂದ್ರೆ ಇಲ್ಲ. ಈಗ ಗುರುಗಳೇ ಹೇಳ್ತಾವ್ರೆ ಮುಕ್ತಿ ಹೊಂದ್ಬೇಕು ಅಂದ್ರೆ, ಸಾಮಾನ್ಯರು ಮಾತಾಡೋದೇ ಕೇಳಿದ್ದು. ಪಾಪ ಜೀವನ ಎಷ್ಟು ನರಕಮಯ ಆಗ್ಬಿಟ್ಟದೆ ಅಂದ್ರೆ, ಜೀವನ ಎಷ್ಟು ನರಕಮಯ ಆಗ್ಬಿಟ್ಟದೆ ಅಂದ್ರೆ ಯಾವುದೋ ರೀತಿಲಿ ಎಂದೆಂದಿಗೂ ಇಲ್ಲಿ ಬರಬಾರ್ದು ಅನ್ನಷ್ಟು ಮಟ್ಟಿಗೆ ನಿರ್ಣಯ ಆಗ್ಬಿಟ್ಟದೆ ಅಂತ. ಈ ಪರಿಹಾರ ಏನಂದ್ರೆ, ಮೊದಲು ತೃಪ್ತಿಯಾಗಿರೋದು ಬದುಕೋದಕ್ಕೆ ತಂತ್ರಗಳು ಕಲ್ತ್ಕೊಂಡ್ರಿ. ನೀವು ತೃಪ್ತಿಯಾಗಿದ್ದು ನನಗ್ ಬೇಡ ಅಂತ ಅನ್ಸಿದ್ರೆ ಆಮೇಲೆ ನೋಡೋಣ ಅದನ್ನ. ತೃಪ್ತಿಯಾಗಿರೋಂಥ ಯುಕ್ತಿನ ಮೊದಲು ಅಳವಡಿಸ್ಕೊಳ್ರಿ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಬಂದ್ರಿ, ಇದೆಲ್ಲ ಅದನ್ನೇ ಮಾತಾಡಿದ್ವಿ ಬೆಳಗ್ಗೆಯಿಂದ. ಸ್ವಲ್ಪ ಆಗುತ್ತೆ ಸರ್. ಈಗ ನಿಮ್ ಮಗುಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಏನು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿ ಎಲ್ಲ ಮಾಡಿ, ಏನೇನೋ ಮಾಡಿ ಕೂಡಿಟ್ಟು ಎಲ್ಲ ಮಾಡಿ,
ಅದಕ್ಕೆ ಕಾರು ಗೀರು ಬಂಗ್ಲೆ ಎಲ್ಲ ಕೊಟ್ಟು ಐ ಆಮ್ ಫೀಲಿಂಗ್ ಲೋನ್ಲಿ ಮಮ್ಮಿ, ಐ ವಾಂಟ್ ಗೆಟ್ ಔಟ್ ಆಫ್ ದಿಸ್. ನಾನು ಸೂಸೈಡ್ ಮಾಡ್ಕೋಬೇಕು ಅಂತಿದ್ದೀನಿ ಅಂದ್ರೆ ಏನ್ ಅನಿಸ್ತದೆ ನಿಮಗೆ? ಆ? ಮಾಡಿದ್ದೆಲ್ಲ ಬರ್ತಾ ಇತ್ತು. ಎಂತ ಮಗಿಗೆ ಜನ್ಮ ಕೊಟ್ಬಿಟ್ಟು ನಾಯಿ ಮರಿ ನನ್ನರಿನ ಏನಾದ್ರು ಸಾಕಿದ್ರೆ ಅದು ಕಂಡಾಗೆಲ್ಲ ಎಷ್ಟು ಖುಷಿ ಪಡೋದು. ಹಂಗೆ ಈ ಪರಮಾತ್ಮನ ಎಂತದಕ್ ಜನ್ಮ ಕೊಟ್ಬಿಟ್ಟು ನಮ್ಮ ಮನುಷ್ಯರು ಅಂತ ಇಂಥ ಕ್ರಿಮಿಗಳಿಗೆ ಜನ್ಮ ಕೊಟ್ಬಿಟ್ನಲ್ಲಪ್ಪ ಅಂತ ಬೇಜಾರಾಗಲ್ಲ. ಈಗ 1 ಲೀಟರ್ ನೀರು ಮಾರ್ಸಿಕ್ ತಗೊಂಡೋಗ್ಬೇಕು ಅಂದ್ರೆ 40 ಕೋಟಿ ರೂಪಾಯಿ ಖರ್ಚು ಬರ್ತದೆ. ಈಗ ಎಷ್ಟು ಲೀಟರ್ ನೀರ್ ಇಟ್ಟಿಲ್ಲ ಇಲ್ಲೆಲ್ಲ ಐಶ್ವರ್ಯ. ಸೊ ಇದು ಸದ್ಬಳಕೆ ಮಾಡ್ಕೊಂಡು ಬದುಕೋದು ಬರ್ತಾ ಇಲ್ಲ ಅಂತಂದ್ರೆ ಈಗ ಬದುಕೋದ್ರ ಕಡೆ ಗಮನ ಕೊಡ್ಬೇಕಾ ಅಥವಾ ಇದನ್ನೆಲ್ಲ ತಪ್ಪಿಸ್ಕೊಳ್ಳೋದ್ರ ಕಡೆಗೆ ಕೊಡ್ಬೇಕಾ ಅಂತ? ಬದುಕೋದ್ರ ಕಡೆ. ಅದಕ್ಕಾಗಿ ಯೂಸರ್ ಮ್ಯಾನ್ಯಲ್ ಕಲ್ತ್ಕೊಳ್ರಿ ಅಂತ. ಕಾಸ್ಟ್ಲಿಯೆಸ್ಟ್ ಕಾರ್ ಯಾವ್ದು? ಲ್ಯಾಂಬರ್ಗಿನಿ ಏನಂದ್ರೆ ಯಾವ್ದು? ರೋಲ್ಸ್ ರಾಯ್ ಅಂತೆ. ಸೊ ಅಂತ ಕಾರ್ ಕೊಟ್ಬಿಟ್ರೆ ಓಡ್ಸಕ್ ಬರಲ್ಲ, ಹೋಗಿ ಬಿಟ್ಬಿಡೋದು. ಕಾಲ್ ಮುರಿದಾಕೊಂಡ್ಬಿಟ್ಟು ನಮ್ಮೊಬ್ಬರಿಗೆ ಬುದ್ಧಿ ಇಲ್ಲ, ಇಂಥ ಕಾರ್ ಕೊಡಿಸ್ಬಿಟ್ಟ. ಕಾರ್ ತಂಟೆಗೆ ಯಾರು ಹೋಗ್ಬೇಡ್ರಿ ಅಂತ ಎಲ್ಲಾರ್ಗು ಹೇಳದ. ಆಮೇಲೆ ಕಾರ್ ಓಡಿಸ್ದೇ ಇರೋದೇ ಜೀವನದ ಉದ್ದೇಶ, ಕಾರ್ ಹತ್ತದೇ ಇರೋದು. ಜೀವನ ಬದುಕ ಕಲೆ ಕಲಿದಿರ, ಜೀವನನ್ನ ಹಳಿತ ನಾನು ಅದರಿಂದ ಬಿಡುಗಡೆ ಆಗ್ಬೇಕು ಅನ್ನೋಂಥದ್ದು ಪರಿಹಾರ ಅಲ್ಲ ಅದು. ಹಂಗಾಗಿ ಯೂಸರ್ ಮ್ಯಾನ್ಯಲ್ ಬದುಕು ಹೆಂಗಿದೆ ಅಂತ ತಿಳ್ಕೊಳ್ರಿ ಮೊದ್ಲು ಅಂತ. ಬದುಕು ಹೆಂಗೆ ಅದು ಪೂರಕವಾಗಿ ಅದನ್ನ ಉಪಯೋಗಿಸ್ಬೇಕು, ಹೇಗೆ ಕೆಲಸ ಮಾಡ್ತದೆ ಅನ್ನೋದು ತಿಳ್ಕೊಂಡ್ರೆ ಬೇಸರ ಅನ್ಸಲ್ಲ. ಒಂದಷ್ಟು ಕಾಲ ಅಭ್ಯಾಸ ತೆಗಿರೋರು ಇವ್ರು ಯಾರು ನಮ್ಗೇನ್ ಜೀವನ ಬೇಸರ ಆಗೋದಂತ ಯಾರು ಹೇಳ್ಕೊಳಲ್ಲ. ಇವ ನಮ್ಗೆ ತೆಗಿರೋದು ಎಲ್ಲ ಆನಂದವಾಗದೆ ಅಂತ ಬರೀ ಸ್ವಲ್ಪ ಕಾಲ ಇರೋದಕ್ಕೇನೆ ಇಲ್ಲ. ಪ್ರಸಾದ ಸುಮ್ಮನೆ ತಗೋತೀವಿ ಸ್ವಲ್ಪ. ಹಂಗಾಗಿ ಇನ್ನೂ ನಾವು ಮುಕ್ತರಾಗ್ಬೇಕು ಅಂತ ಇದ್ರೆ ಗುರುಗಳು ತೃಪ್ತಿಯಾಗಿರೋದು ಹೇಳ್ಕೊಟ್ಟಿಲ್ಲ ಅಂತ. ಸೊ ಯು ಹ್ಯಾವ್ ಟು ಚೇಂಜ್ ದ ಮಾಸ್ಟರ್. ಅಲ್ಲಮ್ಮ, ಸೊ ಒಂದ್ ವೇಳೆ ಯಾರಾದ್ರೂ ನಾನು ಇನ್ನೂ ಮುಕ್ತಿ ಬಯಸ್ತಾ ಇದ್ದೀನಿ, ನನಗೆ ಮುಕ್ತಿ ಬಗ್ಗೆ ಆಸಕ್ತಿ ಇಲ್ಲ, ಬದುಕಿ ಪುನರ್ಜನ್ಮದ ಬಗ್ಗೆ ಕ್ವಶನ್ಸ್ ಕೇಳಿದ್ರಲ್ಲ, ಹಾಗಾಗಿ ನನ್ ತಲೆಲ್ಲ ಬಂತು ಗುರುಜಿ. ಇವೆಲ್ಲ ಸತ್ಸಂಗಗಳಲ್ಲಿ ಮಾತಾಡಿದ್ದೀವಮ್ಮ. ಸೊ ಅಷ್ಟು ಕೇಳ್ರಿ. ಆದ್ರೆ ಆ ಪದ ಎಲ್ಲ ಸೂತ್ರ ರೂಪ ಅಂತೀವಿ. ಈಗ ಬೆಳಗ್ಗೆ ಮೆತ್ಕೋಬಾರ್ದು ಮೆತ್ತಿಸ್ಕೋಬಾರ್ದು ಅನ್ನೋದನ್ನ ಅದು 10 ವರ್ಷ ಬಿಡಿಸ್ಕೊಳ್ಬೇಕೀಗ. ಹಂಗಿರ್ಬೇಕು ಅಂತ ನಾವ್ ಹೇಳ್ಬಿಟ್ರೆ ಮೆತ್ಕೋಬಾರ್ದು ಮೆತ್ತಿಸ್ಕೋಬಾರ್ದು ಅಂದ್ರೆ ಇಷ್ಟೇನಾ? ಬಿಡಿಸಿ ಬಿಡಿಸಿ ಹೇಳ್ದಂಗೆಲ್ಲ ಇಷ್ಟು ವಿಶಾಲವಾದ ಅದು ಅಂತ. ಬಗ್ಗೆ ನೀವೇನ್ ಬರೀ ನೀರಿನ ಉದಾಹರಣೆ ಕೊಟ್ರಿ, ಅದಕ್ಕಿಂತ ದೊಡ್ಡ ಇಲ್ಲೇ ಇದೆ ಸ್ವರ್ಗ. ಎಲ್ಲೋ ಇಷ್ಟು ಪಾಪ ಸೃಷ್ಟಿ ಮಾಡಿಕೊಟ್ಟದೆ ಪ್ರಯತ್ನ ಮಾಡಿ ಇನ್ನು ಆಕಾಶ ಕಡೆ ಹಿಂಗ್ ನೋಡೋದಿಲ್ಲ. ಆಮೇಲೆ ಐತೋ ಇಲ್ಲ ಅದು ಗೊತ್ತಿಲ್ಲ ಹೇಳ್ತಿರ್ತಾರೆ. ಯಾರಪ್ಪ ಇಂದ್ರ ದರ್ಬಾರ್ ಮಾಡ್ತಾ ಇರ್ತಾನೆ, ನೀನ್ ಯಾವನೋ ರಾಜ್ಯಗಿರ ನಾಯಿ ತರ ಅಲ್ಲೆಲ್ಲ ಬಿದ್ದಿರ್ತೀಯ. ಇದೊಂದು ಸ್ವರ್ಗನ. ಈಗ ಮನೆಗೆ ಹೋಗ್ರಿ, ಏನೇ ಕಾಫಿ ಕೂಡ ಬಂದರಿ, ಇಲ್ಲಿ ಇಂದ್ರ ದರ್ಬಾರ್. ಏನಪ್ಪ ಪ್ರತಿ ಮನೆಯಲ್ಲೂ ಎಲ್ಲಾರ್ದು ಸಿನಿಮಾ ತೆಗಿಯಕ್ಕೆ ಏನೋ ಮಾಡ್ಕೊತಿರ್ತಾರೆ, ಜನಗಳು ತಗೊಳ್ಳೋದು ಅಷ್ಟೇ. ಅಲ್ಲಿಗೆ ಹೋಗ್ಬಿಟ್ರೆ ನಿಮ್ ಯಾವ್ದೋ ನಾಯಿ ನರಿತಾರ ಆಚೆಗೆ. ಯಾವನಿಗ್ ಬೇಕು? ಏನಪ್ಪ ನಮ್ ದರ್ಬಾರಕ್ಕೆ ನಾವೇ ರಾಜ. ಇನ್ ಎಷ್ಟು ಬರಗೆಟ್ಟಿರ್ಬೇಡ ಅವರೆಲ್ಲ. ಸೊ ಏನದೆ ಸ್ವರ್ಗದಾಗ ಅಂದ್ರೆ ಒಳ್ಳೆ ಫಲಹಾರಗಳು.
ಏನಪ್ಪ ಒಳ್ಳೆ ಸಂಗೀತ ಐತೆ ಅದು ಈಗೇನು ಯಾವ ಮೊಬೈಲ್ ಹಾಕಿದ್ರು ಗಂಧರ್ವ ಗಾನ. ಮನೇಲಿ ಅಂತಂತ ಪದಾರ್ಥ ಏನ್ ಬೇಕಾದ್ರೂ ಮಾಡ್ಕೋಬಹುದು. ನೀವು ಮಾಡ್ಕೊಳಕ್ ಕಷ್ಟ ಅಂದ್ರೆ ಪಾಪ ಏನೋ ಅವರೆಲ್ಲ ಮಾಡ್ಕೊಡೋದು. ಸೊ ನಿಮ್ ಸ್ವರ್ಗದ ಕಾನ್ಸೆಪ್ಟ್ಗಳು ಎಷ್ಟು ನಗೆಪಾಟ್ಲಿಗೀಡಾಗ್ತವೆ ಈಗ. ನಾವು ಚಿಕ್ಕವರಾಗಿದ್ದೆ ನಮ್ಮಮ್ಮ ಕತೆ ಹೇಳ್ತಿದ್ವಿ ನಮ್ಗೆ. ಅಂದ್ರೆ ಎಷ್ಟು ಕಠಿಣವಾಗಿತ್ತು ಅಂತ. ಅತ್ತೆ ಅದೆಷ್ಟು ಕಾಟ ಕೊಟ್ಟಿರ್ತಾಳೆ ಅಂದ್ರೆ ಸೊಸೇಂದ್ರಿಗೆ, ಈ ಅತ್ತೆ ಇದಕ್ಕೆ ಹೋಗೋದಕ್ಕೆ ಕಾಯ್ತಾ ಇರ್ತಾರೇನು, ಸಂತಿಗೆ ಹೋಗೋದಕ್ಕೆ. ಅತ್ತೆ ಸಂತೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಕೆ ಏನ್ ಮಾಡ್ತಾಳೆ, ಆಕ್ಚುಲಿ ಅಡ್ಡ ಏರ್ ಕುತ್ಕೊಂಡ್ಬಿಡ್ತಾಳೆ. ಒಬ್ಬ ಸೊಸೆಗೆ ಪಾಪ ಕಬ್ಬು ತಿನ್ಬೇಕು ಅಂತ ಆಸೆ. ಗೌಡ್ರ ತಟ್ಟಕೋ ಕಬ್ಬು ಬಾಗ್ಲಿಂದ ಇಟ್ಟಿರ್ತಾಳೆ ಆಕೆ, ಆಮೇಲೆ ತಿನ್ನೋಣ ಅಂತ. ಇನ್ನೊಬ್ಬ ಸೊಸೆಗೆ ನೇರಳೆ ಹಣ್ಣು ತಿನ್ಬೇಕು ಅಂತ ಆಸೆ. ಒಂದಷ್ಟು ನೇರಳೆ ಹಣ್ಣು ತಿಂದಾಗ ಇನ್ನೊಬ್ಬ ಸೊಸೆ ಪಾಪ ಪಾಯಸ ಮಾಡ್ಕೊಂಡು ತಿನ್ಬೇಕು ಅನ್ನೋ ಆಸೆ, ಆಕೆ ಪಾಯಸಕ್ಕೆ ಇಟ್ಟಿದ್ದಾಳೆ. ಇಷ್ಟೆಲ್ಲ ನಡಿಬೇಕಾದ್ರೆ ಮತ್ತೆ ಅಟ್ಟ ಹೇಳೋದು ಬಾಗಿಲು ತಟ್ತಾಳೆ ಆಚೆಯಿಂದ ಬಂದು. ಯಾಕತ್ತೆ ಹೋಗ್ಲಿಲ್ಲ ಅಂದ್ರೆ, ಅಯ್ಯೋ ಏನ್ ಹೇಳಿ ಹೋಗಮ್ಮ, ಅದು ದಾರಿಗೆ ಹೋಗ್ತಾ ಇದ್ನಾ, ಏನು ಅಷ್ಟು ದೊಡ್ಡ ಹಾವು ಬಂದ್ಬಿಡ್ತು. ಎಂತ ಅವತ್ತೆ ಹೆಂಗಿತ್ತು ಅಂತಂದ್ರೆ, ಅದು ಗೌಡ್ರ ತಾಡ್ತ ಕಪ್ ಕಿತ್ಕೊಂಡ್ ಬಂದಿಟ್ಟಿದ್ದಿಲ್ಲ, ಹಂಗ ಕಪ್ ಆಕೆ ಇನ್ನೊಬ್ಬಳು ಬಂದು ಪಾಪ, ಹೌದಾ ಅತ್ತೆ ಅಂದ್ರೆ, ಹೂನಮ್ಮ ಅದು ಶರೀರ ಉದ್ದದ ಕತೆ ಹಾಳಾಗೋಲಿ, ಅದು ಕಣ್ಣುಗಳು ನೇರಳೆ ಹಣ್ಣು ಕಿತ್ಕೊಂಡ್ ಬಂದಿತ್ತು. ಆಯ್ತು, ಮತ್ತೆ ಇದನ್ನೆಲ್ಲ ನೋಡ್ತಾ ಇತ್ತಲ್ಲತ್ತೆ, ಪಾಪ ನಿನ್ ಮನಸ್ಸೇನಾಗಿತ್ತು. ಅಯ್ಯೋ ಪಾಯಸ ಕುದಿಸ್ತಾ ಇದ್ದಿಲ್ಲ, ಅಂದ್ರೆ ಪರಿಸ್ಥಿತಿಗಳು ಪಾಪ. ಸೊ ಅಂತ ಪರಿಸ್ಥಿತಿಲಿದ್ದ ಮೋಸ್ಟ್ಲಿ ಸ್ವರ್ಗ ನರಕ ಇದೆಲ್ಲಾನು ಅಡ್ಗೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಹಿಂಗ ಯಾರು ನಾನು ಕೇಳೋರಿಲ್ಲ ಹೇಳೋರಿಲ್ಲ, ಹಿಂಗೆ ಆರಾಮಾಗಿ ಓಡಾಡ್ಬೋದಂತೆ. ಸೊ ಈ ಕಾಲಕ್ಕೆ ಅದು ಆ ಕಾನ್ಸೆಪ್ಟ್ ಆಫ್ ಸ್ವರ್ಗ ಪಾಪ ಅದು ಫೇಲ್ ಆಗೋಗದು ಈಗ. ಯಾವನಿಗೆ ಬೇಕು ಹೋಗು ಕರೆದ್ರು ನನಗೇನ್ ಕಿಮ್ಮತ್ತದಲ್ಲಿ ಬಂದ್ರೆ ನಾನು ಇಲ್ಲಿ ಆರಾಮಾಗಿದ್ದೀನಿ. ಏನು ಅಲ್ಲ, ಅದು ಅಷ್ಟು ದೂರ ಯಾಕೆ. ನಮ್ GP ರಾಜರತ್ನಂದು ಹಾಡಿತ್ತದು, ಹೌದು, 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದುರಿ ಇತ್ತು, 1ರಿಂದ 10 ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಅಂದ್ರೆ ಬರೀ ಅನ್ನ ಊಟ ಮಾಡೋದು ಅಂದ್ರೆ ಅದು ಜಗತ್ತಿನ ಅತ್ಯಂತ ದೊಡ್ಡ ಲಕ್ಸುರಿ ಅಂತ. ಅದು ಈ ಕಾಲಕ್ಕೇನೆ. ಆ ಊಟನ ಮಾಡೋದಿರ್ಲಿ, ಬರೀ ಅದನ್ನ ನೆನೆಸ್ಕೊಂಡು ಊಟದ ಆಟ ಆಡ್ತಿದ್ವಿ ಅಂತ. ಮೋಸ್ಟ್ಲಿ ಇಂಥ ಪರಿಸ್ಥಿತಿಲಿ ಇದ್ದಾಗ ಸ್ವರ್ಗ ಇವೆಲ್ಲ ಕಾನ್ಸೆಪ್ಟ್ ಇರ್ತವೆ. ಇವು ಈಗ ಸ್ಪಷ್ಟವಾಗಿ ಸ್ವರ್ಗದಲ್ಲಿದ್ದೀವಿ ಅನ್ನೋದು ಅದ್ರಾಗೇನ್ ಸಂಶಯ ಇಲ್ಲ. ಏನಪ್ಪ ಒಂದಷ್ಟು ಸತ್ಸಂಗ ಕೇಳ್ರಿ.
ಪಾರ್ಟಿಗಳಿಗೆ ಅಜೆಂಡಾ ಇರ್ತವೆ. ಸುಮ್ಮನೆ ಅವೆಲ್ಲ ಫಾಲ್ಸ್ ಅಜೆಂಡಾಗಳು, ಸುಮ್ಮನೆ ಪ್ರಣಾಳಿಕೆ ಅಷ್ಟೇ ಅವು. ಅದು ಸುಳ್ಳು ಪ್ರಣಾಳಿಕೆಗಳು. ಸೊ ನೀವು ಜಾಣ್ರ ಆದ್ರೆ ಯಾವ ಪಾರ್ಟಿನೂ ಸೇರ್ಕೊಳ್ದೆ ಸುಮ್ಮನೆ ಎಲ್ಲಾ ಕಡೆ ಪಾರ್ಟಿ ಮಾಡ್ಬೇಕಷ್ಟೇ. ಈಗ ಹಿಂದೂ ಧರ್ಮ ನೀನು ಫಾಲೋ ಮಾಡ್ಬಿಟ್ಟೆ ಅಂತ ಅನ್ಕೋಣ. ಈಗ ಒಂದ್ ಶಕ್ತಿ ಪೀಠ ಮಾಡಿ ನಿನ್ನೇನು ಅಲ್ಲಿ ಕೂರಿಸ್ತಾರೇನು? ಏನಪ್ಪ ನೆಕ್ಸ್ಟ್ ಜಗದ್ಗುರುಗಳು ನಿನ್ ಮಾಡ್ತಾರ? ಸೊ ಆಚೆನೆ ನಮ್ಗೆಲ್ಲ ಸೇವೆ ಮಾಡ್ಕೊಂಡು ಇಷ್ಟಾಗೆ ಇರಪ್ಪ ಅಂತ. ಆಯ್ತು, ಇದು ಸರಿ ಇಲ್ಲ ಅಂತ ನಾನು ಕ್ರಿಶ್ಚಿಯನ್ ಆಗ್ಬಿಡ್ತೀನಿ, ನನ್ನೇನು ಪೋಪ ಮಾಡ್ತಾರಪ್ಪ? ನೆಕ್ಸ್ಟ್ ಪೋಪ್ ನೀವೇನಂತ ಅನೌನ್ಸ್ ಮಾಡ್ತಾರ? ಬೇಡ, ನಾನು ಯಾವ್ದಿದು ಮುಸ್ಲಿಮ್ಸ್ ಹೋದ್ರೆ ನನ್ನೇನು ಪ್ರವಾದಿ ಮೊಹಮ್ಮದ್ ಮಾಡ್ತಾರೆ? ನಾನು ಸೊ ಎಲ್ಲೋದ್ರು ನನ್ನ ಸ್ಥಾನ ಎಲ್ಲಿ? ಗೇಟ್ ಹೊರಗಡೆನೆ. ಬೌದ್ಧಿಸಮ್ ಹೋದ್ರೆ ನಿನ್ನೇನು ಲಾಮ ಮಾಡಿ ಇಟ್ಬಿಡ್ತಾರೆ. ಈಗ ಅಶೋಕ ಬಹಳ ಅಷ್ಟು ತೀವ್ರವಾಗಿ ಪರಿವರ್ತನೆ ಆಗಿ ಯುದ್ಧಗಳನ್ನೆಲ್ಲ ಡ್ರಾಪ್ ಮಾಡಿ ಬಹಳ ಸೇವೆ ಮಾಡ್ತಾನೆ. ಏನು ಅವನೇನಂತೀರ, ಅನ್ನಸಂತರ್ಪಣೆಗಿರೋಕೆ ಏನಂತಾರ ಪದ? ದಾಸೋಹ. ಅದಕ್ಕೇನೋ ಒಂದು ಪದ ಇದೆ. ಆ ಥರದ್ದು ಎಷ್ಟೋ ಕಾರ್ಯ ಮಾಡ್ತಾನೆ. ಅಭೂತಪೂರ್ವವಾದ ದಾನ ಧರ್ಮ ಸತ್ಕಾರ್ಯಗಳಲ್ಲಿ ತೊಡಕೊಂಡ್ರು ಕೂಡ ಅವನಿಗೆ ಹೇಳಿದ್ದು ಅವರ 3ನೇ ಜನರೇಷನ್ ಅಲ್ಲಿ ಏನೋ ಅವ್ರಿಗೆ ಹೇಳ್ತಾರೆ. ಅಂದ್ರೆ ಅವ್ರ ಮೊಮ್ಮಗ ಬಂದಿರ್ತಾನೆ ಆಲ್ರೆಡಿ, ಇನ್ನೂ ಅಶೋಕನಿಗೆ ಮುಕ್ತಿ ಸಿಗ್ಲಿಲ್ಲ, ಓಡಾಡ್ಕೊಂಡಿದ್ದಾನೆ ಇನ್ನು ಅಂತ. ಅಂದ್ರೆ ಒಬ್ಬ ವ್ಯಕ್ತಿನ ನೀವು ಅಷ್ಟು ಅಗೌರವಾಗ ನಡೆಸ್ಕೊಳ್ಳೋದು ಅಂತ. ಸೊ ಅಷ್ಟು ಸೇವೆ ಮಾಡಿ ಅಷ್ಟು ಮಾಡಿದವನಿಗೆ ನೀವಿನ್ನೂ ಕನ್ಕ್ಲೂಡ್ ಮಾಡ್ಲಿಲ್ಲ, ಕೊಡ್ಲಿಲ್ಲ ಅಂದ್ರೆ ಇನ್ ಯಾಕಶ್ಚಿತ್ ನಮ್ಮ ಪೊಸಿಷನ್ ಎಲ್ಲಿ ಅಂತ. ಈಗ ರಾಜಶಾಹಿ ವ್ಯವಸ್ಥೆ ಇರ್ತದ ಸತ್ಯಕ್ಕೆ ಅಂತ. ಅಂದ್ರೆ ಮೊದಲು ಏನಪ್ಪ ಸೈನಿಕ, ಆಮೇಲೆ ದಂಡನಾಯಕ ಸೈನ್ಯಾಧಿಕಾರಿ, ಆಮೇಲೆ ದಂಡನಾಯಕ ಅಂತೆ, ಮಂತ್ರಿ ಅಂತೆ, ರಾಜ ಅಂತೆ. ಸೊ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹಿಂಗ್ ವ್ಯವಸ್ಥೆಗಳು ಮಾಡಿಟ್ಟದ ಅಂತ. ಈ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೊತಾ ಇರೋದು ಯಾರು, ಮಾಡಿರೋದು ಯಾರು ಅಂತ. ಈ ದಶಾವತಾರ ಇದೆಲ್ಲ ಸ್ಟೋರಿ ಬಂತಲ್ಲಮ್ಮ, ಈಗ ಯಾರು ಮಾಡಿದ್ದನ್ನೆಲ್ಲ? ಯಾರು ಅಂತ? ನಾವು ಅಂದ್ರೆ ಯಾರು? ಅಲ್ಲ ಪಂಥ ಅಂತಲ್ಲಪ್ಪ. ಈಗ ಪಂಥದವರೆಲ್ಲಾನು ಹಂಗೆ ಆಗವ್ರ ಅಂತ. ಸೊ ಆ ವ್ಯವಸ್ಥೆನ ಯಾರು ಸೃಷ್ಟಿ ಮಾಡ್ತಾವ್ರಲ್ಲ ಅವರೆಲ್ಲ ಮಾಡ್ತಾ ಇರೋದು ಅದನ್ನ ಅಂತ. ಒಳಿತಿಲ್ಲ ಅಂತಲ್ಲ, ಎಲ್ಲಾ ಕಡೆನೂ ಒಳಿತದೆ. ಅಷ್ಟನ್ನ ನಾವು ಸ್ವೀಕರಿಸ್ಕೊಂಡು ಆರಾಮಾಗಿದ್ರೆ ಸಾಕು ಅಂತ. ಎಲ್ಲಾ ಕಡೆ ಹೋಗ್ರಿ, ಅಲ್ಲಿ ಏನ್ ಒಳ್ಳೇದದ ಎಷ್ಟು ಅಳವಡಿಸ್ಕೊಳ್ಳೋಣ. ಆ ಪಾತ್ರನ ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳ್ಬಿಟ್ರೆ ಬಹಳ ಬೇಸರ ಆಗ್ತದೆ. ಈಗ ವಾಮನ ಅವತಾರ ಅಂತ ಒಂದು, ಯಾರು ವಿಷ್ಣುದು,
ಕೆಟ್ಟ ರೀತಿಗೆ ಹೇಳಿದ್ರೆ ಕುಳ್ಳನ ಅವತಾರ ಅಂತ. ಕುಳ್ಳ ಬಹಳ ಬಹಳ ಕುಹುಕಿ ಅವನು, ಸಾಮಾನ್ಯನಲ್ಲ ಅವನು. ಕುಳ್ಳು ಅಂದ್ರೆ ಹುಷಾರಾಗಿರ್ಬೇಕು. ಅದ್ರಾಗ ಮಹಾಕುಳ್ಳ ಬೇರೆ, ದಾರಿ ಹೋಗ ಎತ್ತರ ಹಿಡ್ಕೊಂಡು ಹೋಗ್ತಾ ಇದ್ದ. ಚಕ್ರವರ್ತಿ ಇವನು ಪಾಪ, ಅಂತವನ್ನ ಆಧರಿಸ್ಬಿಟ್ಟು ಏನ್ ಬೇಕಪ್ಪ ಅಂತಂದ್ರೆ ಇರಕ್ ಜಾಗ ಬೇಕು ಅಂತ 3 ಹೆಜ್ಜೆ ಅಂತ. 3 ಹೆಜ್ಜೆ ದಾನ ಕೊಟ್ರೆ ಕೊಟ್ಟವನ್ ನೆನೆಸ್ಬೇಕು ಬೇಡ? ಸೊ ಚಕ್ರವರ್ತಿ ದಾನ ನೆನೆಸ್ಬೇಕಾಗಿರಂತ ಧರ್ಮ ಏನ್ ಮಾಡ್ದ? ತಲೆ ಮೇಲೆ ಪಾತಾಳಕ್ ತುಳ್ದ. ಅದ್ರ ಖುಷಿ ಇವ್ರಿಗೆ ಮತ್ತೆ ಅದನ್ನ ಹೇಳ್ಕೊಳ್ಳೋದಕ್ಕೆ. ಪಾಪ ಅಂತದವ್ರು ನಾವು. ಇದೊಂದು ತುಳಿಯೋದು ಒಂದು ಅವತಾರನ ಅಂತ. ಸೊ ನೀನು ಪಾತ್ರಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ಬಿಟ್ರೆ ಪಾರ್ಟಿ ಸೇರೋದು ಬೇಡಪ್ಪ ಅಂತ. ಏನು ಸೊ ಏನು ಇದರಲ್ಲೆಲ್ಲ ಯಾವುದ್ರಲ್ಲಿ ಆನಂದ ಪಡ್ತದೆ ಮತ್ತೆ ಇದೆಲ್ಲ? ಸೊ ಇದ್ರೆ ನೀನ್ ಹಂಗಿರ್ಬೇಕು ಅಂತ ಹೇಳೋದ್ರಲ್ಲಿ ಆನಂದ ಪಡ್ತದೆ. ಏನಂತ? ನೀನು ಎಲ್ಲ ಇರೋದೆಲ್ಲ ಬರೋದೆಲ್ಲ ಕೊಟ್ಬಿಡು. ಸೊ ಹಿಂಗೆ ಚಕ್ರವರ್ತಿ, ಬಲಿ ಚಕ್ರವರ್ತಿ ತರ ತೊಳಸ್ಕೊಂಡು ಅದೇ ಆರಾಮಾಗಿರುವಂತ. ಏನ್ ಈ ಕಾಲಕ್ಕೆ ಏನೋ ಪರವಾಗಿಲ್ಲ, ಎಲ್ಲ ಸುಧಾರ್ಸವ್ರೆ ಪಾಪ. ಇವ್ರು ಶೈವರು ವೈಷ್ಣವರು ಅದೆಷ್ಟು ಬಡ್ದಾಡ್ಕೊಂಡ್ರು ಅವಾಗ. ಅವಾಗ ನೋಡಿದ್ರು ಬಡ್ದಾಡ್ಕೊಳಕ್ಕೆ ಪಾಪ. ಭಾರತದಲ್ಲಿ 6 ದರ್ಶನಗಳಿದಾವೆ ಮುಖ್ಯವಾಗಿ. ಆರು ದರ್ಶನಗಳಲ್ಲಿ ಎಲ್ಲಾನು ಒಂದ್ ಕಡೆ ತೋರಿಸ್ಬಿಡು ನನಗೆ ವ್ಯಕ್ತಿ ರೂಪವಾಗಿರೋ ಪರಮಾತ್ಮ ಇದ್ದಾನೆ ಅಂತ. ದೇವರಿಗೆ ವ್ಯಕ್ತಿ ರೂಪನ್ನ ಆರೋಪ ಮಾಡುವಂಥದ್ದು ಇಲ್ವೇ ಇಲ್ಲ ಅಲ್ಲಿ. 6 ದರ್ಶನಗಳಲ್ಲಿ ಮತ್ತೆ ವ್ಯಕ್ತಿ ರೂಪನ ಆರೋಪ ಮಾಡೋದು ಯಾವಾಗಿಂದ ಶುರುವಾಗದೆ ಅಂತ ನೀನು ಬಗಿತಾ ಹೋದ್ರೆ ಹೆಚ್ಚಂದ್ರೆ 2000 ವರ್ಷದ ಕಾಲ ಇತಿಹಾಸ ಸಿಗ್ಬೋದು ಅಷ್ಟೇ. ಪರ್ಸಾನಿಫಿಕೇಶನ್ ಆಫ್ ಗಾಡ್ ಅನ್ನೋದು ಸಿಂಬಲಿಸಮ್ ಇತ್ತು ಹಿಂದೆ. ವ್ಯಕ್ತಿ ರೂಪಕ್ಕೆ ದೇವರನ್ನ ಆರೋಪ ಮಾಡುವಂಥದ್ದು ಅಥವಾ ಈ ಮೂರ್ತಿ ಸ್ವರೂಪಗಳನ್ನ ಆರಾಧನೆ ಮಾಡುವಂಥದ್ದು ಇದೆಲ್ಲ ನಮಗೆ ಹೆಚ್ಚಂದ್ರೆ 2000 ವರ್ಷಗಳಿಂದ ಆಚೆಗೆ ಬಂದಿರ್ತದೆ. ಸ್ವಲ್ಪ ರಿಸರ್ಚ್ ಮಾಡಿ ನೋಡ್ಬೇಕು ಇವಾಗ ನೀನು ವೈಷ್ಣವ ಪರಂಪರೆ ಯಾವಾಗ ಶುರುವಾಯ್ತು ಅಂತ. ಬಹಳ ಕಾಲ ಸುಳ್ಳನ್ನು ಪ್ರತಿಪಾದಿಸಿ ಸತ್ಯ ಮಾಡಕ್ ಆಗಲ್ಲ. ಒಂದು ಸಲಿ ನಾವು ಆ ತಿಳುವಳಿಕೆ ಅನ್ನೋದು ಬಂದ್ಬಿಡ್ತು ಅಂದ್ರೆ ಇವೆಲ್ಲ ಏನೋ ಯುಕ್ತಿಗಳೇ ಅಂತ ಗೊತ್ತಾಗುತ್ತೆ. ಎಲ್ಲಿಗೆ ಬಂದಿತ್ತಪ್ಪ ಇದು? ಇದಕ್ಕೆ ಶುರುವಾಯ್ತು. ಸೊ ಇನ್ನ ಜನ್ಮ ಕರ್ಮ ಇದ್ರಾಗೇ ಬಿತ್ತು ಒದ್ದಾಡ್ತದೆ ಜೀವ. ಏನು ಪ್ರಕೃತಿ ಅಥವಾ
ಸತ್ಯ ಅಂದ್ರೆ ಮಾನವ ಕೇಂದ್ರೀಕೃತ ವ್ಯವಸ್ಥೆನ ಅದು? ಇದೊಂದು ಕ್ರಿಮಿ, ಅದು ಕೆಲಸಕ್ಕೆ ಬರದ ಕ್ರಿಮಿ ಇತ್ತು. ಮನುಷ್ಯ ಇಲ್ಲ ಅಂದ್ರೆ ಸಮೃದ್ಧಿ ಆಗಿರ್ತದೆ ಭೂಮಿ ಎಲ್ಲ. ಇನ್ನು ಆ ವ್ಯವಸ್ಥೆನೇ ಕೆದಕೊಂಡು ನಮ್ ಬಗ್ಗೆ ಏನನ್ನ ಹೇಳ್ರಿ, ಇದೊಂದು ಕಾಯಿಲೆ. ಇದಕ್ಕೆ ಎಲ್ಲಾನು ಕೇಳ್ತಾ ಇರ್ತೀರಲ್ಲಮ್ಮ, ಅವ್ರು ಯಾರು ಹೇಳೋರು ಯಾರೋ ಬರ್ತಾರಲ್ಲ ಹೇಳೋ ನಮ್ ತಾತ ಹೆಂಗಿದ್ರು ನಮ್ ಮುತ್ತಾತ ಹೆಂಗಿದ್ರು ಅನ್ನೋ ಅದೇನೋ ಖುಷಿ ಅದು ಕೇಳೋದು. ಹಂಗೆ ನಮ್ ಸ್ಟೋರಿ ಕೇಳೋದೇ ಖುಷಿ, ಮನುಷ್ಯರ ಸ್ಟೋರಿ ಕೇಳೋದೇ ಖುಷಿ. ಕೊಡ್ರಿ. ಮೋಸ್ಟ್ಲಿ ಈ ತಪ್ಪು ತಿಳುವಳಿಕೆಗಳನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಸೊ ಜೀವ ವಿಕಾಸ, ಜೀವ ವೈವಿಧ್ಯ, ಇದು ಹೆಂಗೆಲ್ಲ ಇವಾಲ್ವ್ ಆಗ್ತದೆ, ಏನೆಲ್ಲ ಅದ್ಭುತವಾಗಿದೆ. ಬರೀ ಅವುಗಳ ಬಗ್ಗೆ ಮಾತಾಡಿದ್ರೆ ಇವನ್ ಆದ್ಯತೆ ಸ್ವಲ್ಪ ಕಡಿಮೆ ಆಗ್ತದೆ ಅನ್ನೋ ಅನಿಸ್ತದೆ. ಇಲ್ಲ ಬರೀ ಒಂದು ಸ್ಟೋರಿನೇ ಆಗೋಯ್ತು. ನಾವು ಕರೆಯೋ ಪರಮಾತ್ಮ ಅಥವಾ ಏನಮ್ಮ ಅವತಾರಗಳಿಗಿನ್ನ ಬಹಳ ಪ್ರಮುಖ ಪಾತ್ರ ಯಾವ ಥರದೈತೆ? ಸೂರ್ಯಂದೈತೆ, ನೀರಿಂದೈತೆ, ಗಾಳಿದೈತೆ. ಇದ್ರ ಬಗ್ಗೆ ಏನನ್ನ ಮಾತಾಡಿದ್ರೆ ಅರ್ಥಪೂರ್ಣವಾಗಿರ್ತವೆ ಅವರು. ಜೀವ ವಿಕಾಸದಲ್ಲಿ ಇವನೇನು ಅಂತ ವಿಕಾಸ ಆಗಿರೋದಲ್ಲ ಅಂತ ಸ್ವಲ್ಪ ಹೀಯಾಳಿಸ್ಬೇಕಿದನ್ನು. ಈಗ ನೋಡ್ರಿ, ಅದು ಸಸ್ಯ ಸುಮ್ನೆ ಕಾರ್ಬನ್ ಡೈಆಕ್ಸೈಡ್ ತಗೊಂತದೆ, ನೀರು ತಗೊಂತದೆ, ಸೂರ್ಯನ ಬೆಳಕು ತಗೊಂಡು ತನ್ನ ಆಹಾರ ತಾನೇ ಮಾಡ್ಕೊತದೆ. ನೀನ್ ಎಲ್ಲೋ ಹೋಗ್ಬೇಕು, ಬೆಳಗ್ಗೆ ಅದು ತಗೊಂಬ ಇತ್ತ. ಸೊ ಗುಡ್ಡಾಕಿ ಊಟ ಮಾಡ್ಕೊಂಡು ತಿನ್ಬೇಕು ಅದನ್ನ. ನಿನ್ನ ಆಹಾರ ನೀನ್ ಸಿದ್ಧ ಮಾಡ್ಕೊಳ್ಳೋದೇ ಗೊತ್ತಿಲ್ಲ ನಿನಗೆ. ಇದೆಂತ ವಿಕಸಿತ ಜೀವಿ ಏನಪ್ಪ? ಒಂದಷ್ಟು ಬೆಳಕಿಗೋ ಗಾಳಿಗೋ ಹಿಂಗ ತೆರ್ಕೊಂಡ್ರೆ ನೀನು ಆಹಾರ ಉತ್ಪತ್ತಿ ಮಾಡಂಗಿದ್ರೆ ಏನೋ ವಿಕಸಿತ ಜೀವಿ ಅಂತ ಬರಾಗಿತ್ತು. ಈಗ ಅನ್ಯ ಜೀವಿಗಳು ಯಾರನ್ನ ಬಂದ್ರೆ ಇವೆಂತ ವಿಕಸಿತ ಜೀವಿಗಳಪ್ಪ ಅಂತ ಬೇಜಾರಾಗಲ್ಲ. ಬೇರೆ ಪಾಪ ನೋಡ್ರಿ ಅವ್ ಯಾವ ಅಸ್ತಿತ್ವದಾಗಿರೋನೆಲ್ಲ ಕುಯ್ಕೊಂಬಂದ್ ತಿಂತಾರಂತೆ ಇವರು. ಅಂದ್ರೆ ಏನೋ ಒಂದ್ ಸಸ್ಯನ ಕುಯ್ದಾಕ್ತಾರಂತೆ, ಕಾಳು ತಿಂದಾಕ್ತಾರಂತೆ. ಅಂದ್ರೆ ನಿಮ್ಮನ್ನ ನೋಡಿ ಮೋಸ್ಟ್ಲಿ ಅಸಹ್ಯ ಪಡ್ತಾವು. ಹಿಂಗೆ ಬೇರೆದನ್ನ ಏನಿದು ಅದರ ಅಸ್ತಿತ್ವ ನಾಶ ಮಾಡಿ ಇವರು ಬದುಕ್ತಾರಂತೆ. ಅಂದ್ರೆ ಇದಕ್ಕಿರೋಂತ ಅತಿಯಾದ ಆದ್ಯತೆಯನ್ನು ಕಡಿಮೆ ಮಾಡ್ಕೋಬೇಕಷ್ಟೇ. ಬೇರೆ ಪ್ರಶ್ನೆಗಳಿಲ್ಲ, ಬರೀ ಇವೇನ ಇರೋದು? ಇಲ್ಲ ಏನನ್ನ ಇದಾವ? ನೋಡಿ, ನೀವು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಪ್ರಸಾದ ಮಾಡ್ಬಿಟ್ಟು ಆಮೇಲೆ ಶುರು ಮಾಡೋಣ.